ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೈನಾ ಪಾಟೀಲ್. ನಿಮ್ಮೆಲ್ಲರಿಗೂ ನನ್ನ ಗಾಡೆಸ್ ಎನರ್ಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನೀವೇನಾದರೂ ಈ ಚಾನಲ್ಗೆ ಹೊಸಬ್ರಾಗಿದ್ದರೆ, ನಿಮಗೆ ನನ್ನ ಚಾನಲಲ್ಲಿ ಯಾವ ರೀತಿ ವಿಡಿಯೋಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂತ ಅಂದರೆ, ನಾನು ನನ್ನ ಎಲ್ಲ ವಿಡಿಯೋಸಲ್ಲೂ ಕೂಡ ನಮ್ಮ ಅಜಾಗೃತ ಮನಸ್ಸಿನ ಶಕ್ತಿನ ಉಪಯೋಗಿಸ್ಕೊಂಡು ನಮ್ಮ ಕನಸನ್ನ ಸುಲಭವಾಗಿ ಹೇಗೆ ನನಸು ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಆಲ್ರೆಡಿ ಟೈಟಲ್ ನೋಡಿ ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ. ಮಾತಾಡೋಕ್ಕಿಂತ ಮುಂಚೆ ಒಂದು ಡಿಸ್ಕ್ಲೇಮರ್. ಈ ವಿಡಿಯೋ ಮಾಡ್ತಾ ಇರೋದು ಜಸ್ಟ್ ಲಿಮಿಟಿಂಗ್ ಬಿಲೀಫ್ಸ್ನ ಬ್ರೇಕ್ ಮಾಡೋಕ್ಕೆ. ಐ ಆಮ್ ಹಿಯರ್ ಟು ಬ್ರೇಕ್ ದ ಲಿಮಿಟ್ಸ್ ಅಷ್ಟೆ. ನನ್ನ ಕೆಲಸ, ನನಗೆ ಯಾವುದಾದ್ರೂ ಲಿಮಿಟ್ ಅಂತ ಅನಿಸ್ತಿದೆ ಅಂತ ಅಂದರೆ ಅದನ್ನು ಬಂದು ಇದು ಲಿಮಿಟ್ ಅಂತ ಹೇಳೋದಷ್ಟೇ ನನ್ನ ಕೆಲಸ ಆ್ಯಂಡ್ ಬ್ರೇಕ್ ಮಾಡೋದಷ್ಟೇ ನನ್ನ ಕೆಲಸ. ನಾನಿಲ್ಲಿ ಯಾರಿಗೂ ಕೂಡ ನಾನು ಹೇಳೋದನ್ನ ಫಾಲೋ ಮಾಡಬೇಕು, ಬೇರೆಯವ್ರು ಹೇಳೋದನ್ನ ಬಿಡಬೇಕು, ನಾನು ಹೇಳೋದು ಮಾತ್ರ ಸತ್ಯ, ನೀನು ಉಳಿದೋರೆಲ್ಲ ಸರಿ ಇಲ್ಲ, ಆ ಥರ ಯಾವುದೂ ನಾನು ಇಲ್ಲಿ ಹೇಳ್ತಾ ಇಲ್ಲ. ಆ್ಯಂಡ್ ರೀಸೆಂಟಾಗಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಒಂದಿಷ್ಟು ಪಾಡ್ಕ್ಯಾಸ್ಟರ್ಸ್ ಬರ್ತಾ ಇದೆ. ಅದ್ರ ಬಗ್ಗೆ ಅನ್ನೋದಕ್ಕಿಂತನೂ ಕನ್ನಡದಲ್ಲಿ ಮ್ಯಾನಿಫೆಸ್ಟೇಷನ್ ಮೇಲೆ ದೇ ಆ್ಯಕ್ಚುಲಿ ಜಾಸ್ತಿ ಯೂಸ್ ಮಾಡೋದು ಲಾ ಆಫ್ ಅಟ್ರಾಕ್ಷನ್ನ ಯೂಸ್ ಮಾಡಿಕೊಂಡು ಹೇಗೆ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ನೋ ಅಫೆನ್ಸ್ ಟು ಎನಿ ಒನ್ ಹೂ ಈಸ್ ಟೀಚಿಂಗ್ ಇಟ್. ಯಾರು ಅದನ್ನು ನಿಮಗೆ ಕಲಿಸ್ತಾ ಇದ್ದಾರೋ ಅವ್ರ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರೋದು ಅವರು ಯಾವ ರೀತಿ ಟೀಚ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ, ಎಕ್ಸ್ಪೆಷಲಿ ಟೀಚಿಂಗ್ಸ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾತಾಡೋಕ್ಕೆ ಹೊರಟಿದ್ದೀನಿ. ಐ ಡೋಂಟ್ ನೋ, ಮೇ ಬಿ ಈ ವಿಡಿಯೋದು ಪಾರ್ಟ್ 2 ಪಕ್ಕ ಬರುತ್ತೆ, ಮೇ ಬಿ ಆದರೆ ಪಾರ್ಟ್ 3, ಮೇ ಬಿ ಪಾರ್ಟ್ 4 ಕೂಡ ಆಗ್ಬೋದು. ಬಿಕಾಸ್ ಲಿಮಿಟಿಂಗ್ ಬಿಲೀಫ್ಸ್ನ ಬ್ರೇಕ್ ಮಾಡ್ತಾ ಹೋದರೆ ಐ ಥಿಂಕ್ ಅದು ಅಲ್ಲಿಗೆ ಸ್ಟಾಪ್ ಆಗಲ್ಲ, ಏನೋ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಗ್ರೂಪಲ್ಲಿ ಈ ರೀಸೆಂಟ್ ಪಾಡ್ಕ್ಯಾಸ್ಟರ್ಸ್ ಬಗ್ಗೆ ಕನ್ನಡದಲ್ಲಿ ವೀಡಿಯೋಸ್ ಬಗ್ಗೆ ಡಿಸ್ಕಷನ್ ಆಗ್ತಾಯಿತ್ತು. ಆಗೋ ಟೈಮಲ್ಲಿ ಜಸ್ಟ್ ಈ ಒಂದು ಪರ್ಟಿಕ್ಯುಲರ್ ಪಾಡ್ಕ್ಯಾಸ್ಟ್ನ ವಾಚ್ ಮಾಡಬೇಕಂತ ಹೇಳಿ ಯೂಶ್ವಲಿ ನಾನೇನಂತ ಹೇಳ್ಬಿಡ್ತೀನಿ, ನಾನು ಯೂಶ್ವಲಿ ಯಾವ ಕನ್ನಡ ಚಾನಲ್ಸ್ನೂ ಕೂಡ ಫಾಲೋ ಮಾಡಲ್ಲ, ಎಕ್ಸ್ಪೆಷಲಿ ಮ್ಯಾನಿಫೆಸ್ಟೇಷನ್ ಚಾನಲ್ಸ್. ಯಾಕೆ ಅಂತ ಹೇಳ್ತೀನಿ. ನಾನು ಸ್ಟಾರ್ಟಿಂಗ್ ನನಗೆ ಲಾ ಆಫ್ ಅಟ್ರಾಕ್ಷನ್ ಗೊತ್ತಿದ್ರೂ ಕೂಡ ನಾನು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ತಿಳ್ಕೊಳೋದಕ್ಕೆ ರಿಸರ್ಚ್ ಎಲ್ಲ ಮಾಡಿಲ್ಲ. ಗೊತ್ತಿದ್ದು ಕೂಡ ಸ್ವಲ್ಪ ಅಷ್ಟು ಗೊತ್ತಿತ್ತು. ಡೀಟೇಲಾಗಿ ಅದು ವರ್ಕ್ ಆಗುತ್ತೆ ಹಾಗೆ ಹೀಗೆ ಅಂತ ನಾನೆಲ್ಲೂ ಕೂಡ ಜಾಸ್ತಿ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಹೋಗಿಲ್ಲ. ನನಗೆ ಲಾ ಆಫ್ ಅಟ್ರಾಕ್ಷನ್ ಗೊತ್ತಾದಾಗ ನಾನು ಸೀಕ್ರೆಟ್ ಬುಕ್ ಓದಿದ್ದೆ. ಓಕೆ, ಬುಕ್ನ ಓದಿದ್ದೆ. ಅದು ನನ್ನ ಮೊಬೈಲಲ್ಲೇ ಒಂದು PDF ಫಾರ್ಮ್ಯಾಟ್ ಆ್ಯಪ್ ಇತ್ತು, ಲೈಕ್ ದ ಸೀಕ್ರೆಟ್ ಆ್ಯಪ್ ಅಂತ. ಅದನ್ನು ಓದಿದ್ದೆ ಅಷ್ಟೇ. ಓದಿದ್ದು ನನಗೆ ಇನ್ನೂ ನೆನಪಿಲ್ಲ, ಬಟ್ ಓದಿದ್ದೀನಿ. ಓಕೆ, ಪೂರ್ತಿ ಕಂಪ್ಲೀಟ್ ಓದಿದ್ದು ನನಗೆ ನೆನಪಿದೆ. ಅದು ಓದಿದ್ದು ತುಂಬ ದಿನ ಆಯಿತು. ಓಕೆನಾ, ಅದಾದಮೇಲೆ ಅಲ್ಲಿ ಇಲ್ಲಿ ವಿಡಿಯೋಸ್ ಇತ್ತು, ಬಟ್ ಯಾವುದೂ ಕೂಡ ನಾನು ನೋಡ್ತಿರಲಿಲ್ಲ. ಬಿಕಾಸ್ ಒನ್ ಥಿಂಗ್, ನಾನು ಅದನ್ನು ಅಪ್ಲೈ ಮಾಡಿದಾಗ ನನಗದು ವರ್ಕ್ ಆಗಿರಲಿಲ್ಲ. ಸೊ ಆ ಒಂದು ರೀಸನ್ಗೆ, ಆ್ಯಂಡ್ ನಂಗೆ ಅದ್ರ ಮೇಲೆ ಅಷ್ಟು ಅಂದರೆ ನಾನು ಬೇರೆಯವ್ರು ಹೇಳೋದು ಕೇಳಿದ್ದೆ, ಲೈಕ್ ನಾವೇನು ಥಿಂಕ್ ಮಾಡ್ತೀವಿ ಅದಾಗುತ್ತೆ ಅಷ್ಟೇ. ನಾನು ತುಂಬ ಯಾರು ದೊಡ್ಡವರು ಅವರು ಇರುವಾಗ ಹೇಳೋದನ್ನ ಕೇಳಿದ್ದೆ, ಬಟ್ ಆದರೆ ಯಾವತ್ತೂ ಕೂಡ ಪರ್ಸ್ನಲಿ ಅಪ್ಲೈ ಮಾಡಿರಲಿಲ್ಲ. ಬಟ್ ಲಾ ಆಫ್ ಅಟ್ರಾಕ್ಷನ್ಗೆ ಅಪ್ಲೈ ಮಾಡಿದಾಗ ನನಗೆ ಯಾವುದೇ ರೀತಿ ರಿಸಲ್ಟ್ಸ್ ನನಗೆ ಸಿಕ್ಕಿರಲಿಲ್ಲ. ಸೊ ಆ್ಯಂಡ್ ಅದ್ರ ಬಗ್ಗೆ ನಾನು ಜಾಸ್ತಿ ರಿಸರ್ಚ್ ಆಗಲಿ ಅಥವಾ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಳೋದಕ್ಕೆ ನಾನು ಹೋಗಲಿಲ್ಲ. ಓಕೆ, ಅದು ಅಲ್ಲಿಗೆ ಡ್ರಾಪ್ ಆಯಿತು. ಅದಾದಮೇಲೆ ನಾನು ಸಬ್ಲಿಮಲ್ಸ್ ಚಾನಲ್ಸ್ನ ನೋಡಿದ್ದು. ಸಬ್ಲಿಮಲ್ಸ್ನ ನೋಡಿ ಐ ಥಿಂಕ್ ಅದನ್ನು ಕೇಳೋಕ್ಕೆ ಸ್ಟಾರ್ಟ್ ಮಾಡಿ ಅದು ರಿಸಲ್ಟ್ಸ್ ಸಿಕ್ಕಿ ನನಗೆ ಓಕೆ, ನಾನು ಸಬ್ಲಿಮಲ್ ಕ್ರಿಯೇಟರ್ ಆಗಬೇಕಂತ ಒಂದು ಆಸೆ ಹುಟ್ಬಿಟ್ಟು ಐ ಸ್ಟಾರ್ಟೆಡ್ ರಿಸರ್ಚಿಂಗ್ ಆನ್ ಸಬ್ಲಿಮಲ್, ಹೆಂಗೆ ಮಾಡೋದು ಏನು ಅದೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ದೆನ್ ಸಬ್ಲಿಮಲ್ ಚಾನಲ್ ಕ್ರಿಯೇಟ್ ಮಾಡಿದೆ, ಸಬ್ಲಿಮಲ್ ಅಪ್ಲೋಡ್ ಮಾಡ್ತಾ ಹೋದೆ. ಆ್ಯಂಡ್ ಆಫ್ಕೋರ್ಸ್ ರಿಸಲ್ಟ್ಸ್ ಕೂಡ ಬೇರೆಯವ್ರಿಗೆ ಸಿಗ್ತಾ ಹೋಯಿತು. ಆ್ಯಂಡ್ ಅದು ನಂಗೆ ಮೋಟಿವೇಟ್ ಮಾಡ್ತು, ಇದು ಮಾಡಿದೆ. ಬಟ್ ಹೆನ್ಸ್
ಆಗ ನಾನು ಸಬ್ಲಿಮಲ್ ಮೇಕರ್ ಆಗಿದ್ದರಿಂದ ಐ ಫೀಲ್ ಓಕೆ ನನ್ನ ಸಬ್ಲಿಮಲ್ಸ್ ನಾನು ಕೇಳ್ತಿದ್ದೆ. ಬಟ್ ಒಂದಿಷ್ಟು ನನ್ನ ಟ್ರಸ್ಟೆಡ್ ಚಾನಲ್ಸ್ ಅಂತ ಇತ್ತು, ಅವ್ರದ್ದು ಸಬ್ಲಿಮಲ್ಸಿಂದ ನನಗೆ ರಿಸಲ್ಟ್ ಸಿಕ್ಕಿತ್ತು. ಅವ್ರದ್ದನ್ನ ನಾನು ಕೇಳ್ತಾ ಇದ್ದೆ. ಬಟ್ ಕೇಳ್ತಾ ಇರಬೇಕಾದ್ರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಚಾನಲ್ ಟೈಟಲ್ಡ್ ಸೋಲಾರ್ ಸ್ಟಾಕ್ಸ್ ಅಂತ, ಅದ್ರ ಡಿಸ್ಕ್ರಿಪ್ಷನಲ್ಲಿ ಬೆನಿಫಿಟ್ಸ್ ನೋಡ್ತಾ ನಾನು ಲಾ ಆಫ್ ಅಸಂಪ್ಷನ್ ಅನ್ನೋ ಕಾನ್ಸೆಪ್ಟನ್ನ ನೋಡ್ತೀನಿ. ಸೊ ಆ್ಯಕ್ಚುಲಿ ಅದು ಫಸ್ಟ್ ಟೈಮ್ ನೋಡಿದಾಗ ನಾನು ಅದನ್ನು ಜಸ್ಟ್ ಹಾಗೆ ಇಗ್ನೋರ್ ಮಾಡ್ತೀನಿ, ಅದ್ರ ಬಗ್ಗೆ ನೋಡೋದಕ್ಕೂ ಕೂಡ ಹೋಗಲ್ಲ ನಾನು. ಆದರೆ ಮತ್ತೆ ನೋಡಿದಾಗ ಲೈಕ್ ಮತ್ತೆ ಅವಳದು ಎರಡು ಸಬ್ಲಿಮಲ್ಸ್ ನಾನು ಕೇಳ್ತಾ ಇದ್ದೆ. ಸೊ ಆ ಒಂದು ರೀಸನ್ನಿಂದ ಒನ್ ಟೈಮಲ್ಲೇನೋ ನಾನು ಅದು ಓದಿದೆ. ಅದು ಓದ್ಬಿಟ್ಟು ಏನಿದು ಇಟ್ಸ್ ಲೈಕ್ ಡಿಫ್ರೆಂಟ್ ಲಾ ಅಲ್ವಾ, ನಾನು ಲಾ ಆಫ್ ಅಟ್ರಾಕ್ಷನ್ ಕೇಳಿದ್ದೆ, ಏನಿದು ಲಾ ಆಫ್ ಅಸಂಪ್ಷನ್ ಅಂತ ಹೇಳಿಬಿಟ್ಟು. ಸೊ ನಾನು ನೋಡೋಣ, ಜಸ್ಟ್ ತಿಳ್ಕೊಳ್ಳೋಣ ಅದ್ರ ಬಗ್ಗೆ ಅಂತ ಹೇಳಿಬಿಟ್ಟು ಐ ಸರ್ಚ್ಡ್, ಆಯಿತಾ, ವಾಟ್ ಈಸ್ ಲಾ ಆಫ್ ಅಸಂಪ್ಷನ್ ಅನ್ನೋ ಟೈಟಲ್ ಇಟ್ಕೊಂಡು ಸರ್ಚ್ ಮಾಡಿದೆ. ನನಗೆ ಫಸ್ಟು ಸಿಗೋ ವಿಡಿಯೋ ಬಂದುಬಿಟ್ಟು ಹೈಲರಿಂದು. ಆ್ಯಂಡ್ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಬೇಡ, ಬಿಕಾಸ್ ನಾನು ಆಲ್ರೆಡಿ ಹಿಂದೆ ಎಕ್ಸ್ಪ್ಲನೇಷನ್ ಮಾಡಿದ್ದೆ ಅನಿಸುತ್ತೆ. ಬಟ್ ಅಂದರೂ ಹೇಳ್ತಾ ಇದ್ದೀನಿ ಬಿಕಾಸ್ ನಿಮಗೆ ಕ್ಲಾರಿಟಿ ಸಿಗಲಿ ಅಂತ. ಹೈಲರಿಂದು ವಿಡಿಯೋ ನನಗೆ ಫಸ್ಟ್ ಸಿಗುತ್ತೆ. ಹೈಲರ್ ಅಂತ ಒಬ್ಬರು ಯೂಟ್ಯೂಬರ್ ಇದ್ದಾರೆ, ನಿಮಗೆ ಬೇಕಿದ್ರೆ ಸರ್ಚ್ ಕೊಟ್ಟು ನೋಡಿ, ಹೈಲರ್ ಅಂತ ತೋರಿಸುತ್ತೆ. ಓಕೆ, ಶಿ ಟೀಚರ್ಸ್ ಲಾ ಆಫ್ ಅಸಂಪ್ಷನ್. ಅವಳದು ಚಾನಲ್ ನಾನು ಫಸ್ಟ್ ನೋಡಿದ್ದು. ಸೊ ಅವಳದು ಚಾನಲ್ ಫಸ್ಟ್ ನೋಡಿದಾಗ ಅವಳ ಒಂದು ವಿಡಿಯೋ ಅಲ್ಲಿ ರೆಕಮೆಂಡ್ ಮಾಡೋದು ಸ್ಯಾಮಿ ಇನ್ಗ್ರಾಮ್. ಸೊ ಓಕೆ, ಅವರು ನನಗೆ ಗೊತ್ತಿಲ್ಲ ಅಲ್ಲಿ ಬೆಸ್ಟ್ ಕೋಚ್ ಯಾರು, ಸತ್ಯನಾ ಸುಳ್ಳ ನಿಜಾನ ಏನು ನನಗೆ ಗೊತ್ತಿಲ್ಲ. ಬಟ್ ನನಗೇನು ಗೊತ್ತಿದ್ದು ಆಗ ಓಕೆ ಇವರೇನೋ ಒಂದು ಕಾನ್ಸೆಪ್ಟ್ ಇದೆ, ಆ ಕಾನ್ಸೆಪ್ಟ್ ಬಗ್ಗೆ ಅವರು ಕ್ಲಿಯರಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಸೊ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದು ನನಗೆ ತುಂಬ ಇಷ್ಟ ಆಯಿತು. ಮೀನ್ಸ್ ಈ ಲಾ ಆಫ್ ಅಟ್ರಾಕ್ಷನ್ಗಿಂತ ಸ್ವಲ್ಪ ಡಿಫ್ರೆಂಟ್ ಅನಿಸ್ತು, ಸ್ವಲ್ಪ ಈಸಿ ಅನಿಸ್ತು ಅವ್ರ ಎಕ್ಸ್ಪ್ಲನೇಷನಲ್ಲಿ. ಅದಕ್ಕೋಸ್ಕರ ಓಕೆ ಸ್ಯಾಮಿ ಇನ್ಗ್ರಾಮ್ ನೋಡೋಣ ಅಂತ ಹೇಳಿಬಿಟ್ಟು ಐ ಸ್ಟಾರ್ಟೆಡ್ ವಾಚಿಂಗ್ ಸ್ಯಾಮಿ ಇನ್ಗ್ರಾಮ್ಸ್ ವಿಡಿಯೋ. ಒಂದೊಂದಾಗಿ ಡೈಲಿ ಲೈಕ್ ಒಂದು ಟೈಮ್ ಇದ್ದಾಗ ವಾಚ್ ಮಾಡ್ತಾ ಇದ್ದೆ ನಾನು. ವಾಚ್ ಮಾಡ್ತಾ ಐ ಜಸ್ಟ್ ಸ್ಟಾರ್ಟೆಡ್ ಟು ಅಪ್ಲೈ. ಅದನ್ನು ನಾನು ನನ್ನ ಲೈಫಲ್ಲಿ ಅಳವಡಿಸೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಅದಾದಮೇಲಿಂದ ನನ್ನ ಲೈಫಲ್ಲಿ ಆದಂಥ ಬದಲಾವಣೆಯಿಂದ ನನಗೆ ಅನಿಸ್ತು, ಒಂದು ಅರ್ಜ್ ಇತ್ತು. ಸಬ್ಲಿಮಲ್ ಕ್ರಿಯೇಟರ್ ಆಗಿದೆ, ಬಟ್ ನನಗೊಂದು ಇದಿತ್ತು, ಕೋಚಸ್ನ ವಾಚ್ ಮಾಡಿ ಐ ಆಲ್ಸೋ ವಾಂಟ್ ಟು ಲೈಕ್ ಕೋಚಸ್ ಆಗಬೇಕಂತಲ್ಲ, ಬಟ್ ಅಟ್ಲೀಸ್ಟ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ವೀಡಿಯೋಸ್ ಮಾಡಬೇಕನ್ನೋ ಆಸೆ ಇತ್ತು. ನಾನು ಓಕೆ ಇಂಗ್ಲೀಷಲ್ಲೇ ಸ್ಟಾರ್ಟ್ ಮಾಡೋಣ, ಬಿಕಾಸ್ ನಾನು ಕನ್ನಡದಲ್ಲಿ ನೋಡಿ ಒಂದು ವಿಷಯ ಹೇಳ್ತೀನಿ. ಬಿಕಾಸ್ ತುಂಬ ಜನಕ್ಕೆ ಡೌಟ್ ಬರ್ಬೋದು ಇಲ್ಲಿ, ಯಾಕೆ ಇಂಗ್ಲೀಷಲ್ಲಿ ನೋಡಿದ್ದು, ಕನ್ನಡದಲ್ಲಿ ನೋಡೋಕ್ಕೆ ಏನಾಗಿತ್ತು ನಿಮಗೆ, ಹಾಗೆ ಹೀಗೆ ಅಂತ ಯಾರಿಗಾದರೂ ಮೈಂಡಲ್ಲಿ ಬರ್ಬೋದು. ಬಟ್ ಸೀರಿಯಸ್ಲಿ ಹೇಳ್ತೀನಿ, ನಾವು ಎಷ್ಟೇ ಬೇರೆ ಭಾಷೆಲಿ ಕೇಳಿದ್ರು ನಮ್ಮ ಭಾಷೆಯಲ್ಲಿ ನಮಗೆ ನಮ್ಮ ಒಂದು ಆ ಟೀಚಿಂಗ್ನ ಕೇಳಿದ್ರೆ ಅದು ನಮ್ಮ ಮನಸ್ಸಿಗೆ ತುಂಬ ಬೇಗ ರೀಚ್ ಆಗುತ್ತೆ. ಆ್ಯಂಡ್ ತುಂಬ ಬೇಗ ಅದು ಒಳಗಡೆ ಹೋಗುತ್ತೆ, ಅಂದರೆ ತುಂಬ ಬೇಗ ಅದ್ರ ಮೇಲೆ ನಂಬಿಕೆ ಬರುತ್ತೆ. ನಾನು ಸರ್ಚ್ ಮಾಡಿದೆ ಕನ್ನಡದಲ್ಲಿ, ಯಾವ ಒಂದು ವೀಡಿಯೋಸ್ ಕೂಡ ಕನ್ನಡದಲ್ಲಿ ಇರಲಿಲ್ಲ ಆ ಟೈಮಲ್ಲಿ. ಸೊ ನಾನು ಸ್ಯಾಮಿ ಇನ್ಗ್ರಾಮ್ನೇ ವಾಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಲೈಫಲ್ಲಿ ಅಳವಡಿಸ್ಕೊಂಡೆ, ಅಪ್ಲೈ ಮಾಡಿದೆ, ವರ್ಕ್ ಆಯಿತು. ದೆನ್ ನನಗೆ ಐಡಿಯಾ ಬಂತು ಮಾಡೋಣ ಅಂತ. ನಾನು ಕನ್ನಡದಲ್ಲಿ ಸ್ಟಾರ್ಟ್ ಮಾಡೋಣ ಅಂತಲೇ ಫಸ್ಟ್ ಅಂದ್ಕೊಂಡಿದ್ದು. ಆದರೆ ಬಿಕಾಸ್ ಆಫ್ ಸಮ್ ರೀಸನ್ಸ್, ಇಲ್ಲಿ ಹೇಳಿದರೆ ಯಾರು ನಂಬಲ್ಲ, ಲೈಕ್ ಹೇಳಿದರೆ ಆಲ್ಮೋಸ್ಟ್ ಇಲ್ಲಿ ಎಲ್ಲ ಲಾ ಆಫ್ ಅಟ್ರಾಕ್ಷನ್ ಫಾಲೋ ಮಾಡೋದು, ಯಾರಿಗೂ ಅಷ್ಟು ಟ್ರಸ್ಟ್ ಇಲ್ಲ, ಹೇಳಿದರೆ ನಂಬಲ್ಲ. ಈ ಒಂದು ರೀಸನಿಂದ ನಾನೇನು ಮಾಡಿದೆ, ನಾನು ಮಾಡಿದ್ರೆ ಸರಿ ಅನ್ಸಲ್ಲ, ಸೊ ಓವರಾಲ್ ಇಂಗ್ಲೀಷಲ್ಲಿ ಇದು ಮಾಡೋಣ, ಹೆಂಗೋ ಇಂಗ್ಲೀಷ್ ಅರ್ಥ ಆಗುತ್ತೆ, ಆಲ್ಮೋಸ್ಟ್ ಗೊತ್ತಿರುತ್ತೆ, ಅಟ್ಲೀಸ್ಟ್ ಸ್ವಲ್ಪನಾದರೂ ಗೊತ್ತಿರುತ್ತೆ. ಆಲ್ಮೋಸ್ಟ್ ನಾನು ಕನ್ನಡದವರು ನೋಡ್ತಾರೆ, ಇಂಗ್ಲೀಷವರು ನೋಡ್ತಾರೆ, ಸೊ ಆಲ್ಮೋಸ್ಟ್ ಎಲ್ರಿಗೂ ರೀಚ್ ಆಗುತ್ತೆ ಅನ್ನೋ ಒಂದು ಥಾಟ್ ಇಟ್ಕೊಂಡು ನಾನು ಇಂಗ್ಲೀಷಲ್ಲಿ ವೀಡಿಯೋಸ್ ಮಾಡ್ತಿದ್ದೆ. ಬಟ್ ನನಗೆ ಅನಿಸ್ತು, ಯಾರು ನನ್ನ ಫ್ರೆಂಡ್ಸ್ ಕೂಡ ಹೇಳಿದ್ದು, ಸೊ ನೀನು ಏನು ಹೇಳ್ತಿದ್ಯಾ ಅದನ್ನೇ ಕನ್ನಡದಲ್ಲಿ ಹೇಳಿದರೆ ಕನ್ನಡದಲ್ಲಿ ಇರೋರಿಗೆ ಹೆಲ್ಪ್ ಆಗುತ್ತಲ್ಲ, ತುಂಬ ಜನ ಕನ್ನಡದಲ್ಲಿ ಇರೋರಿಗೆ ಗೊತ್ತಿಲ್ಲ, ಹೇಳು ಅಂತ ಅಂದರು. ಅದು ಬೆಸ್ಟ್ ಐಡಿಯಾ ಅನಿಸ್ತು. ಅದಾದಮೇಲೆ ನನಗೂ ಕೂಡ ಅನಿಸ್ತು, ಹೌದಲ್ವಾ, ಸೊ ಲೈಕ್ ಇಂಗ್ಲೀಷ್ ಅವರಿಗೇನೋ ಆಲ್ಮೋಸ್ಟ್ ಸ್ಯಾಮಿ ಇದ್ದಾರೆ, ಹೈಲರ್ ಇದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ ಅವರಿಗೆ ಟೀಚ್ ಮಾಡೋಕ್ಕೆ. ಬಟ್ ಅಟ್ಲೀಸ್ಟ್ ಕನ್ನಡದಲ್ಲಿ ಇದನ್ನು ವಿಷಯ ಗೊತ್ತಿಲ್ವಾ, ಸೊ ಅಟ್ಲೀಸ್ಟ್ ಟೀಚ್ ಮಾಡಬೇಕಲ್ವಾ ಅಂತ ಒಂದು ಥಾಟ್ ಬಂದುಬಿಟ್ಟು ನಾನು ಜಸ್ಟ್ ಸ್ಟಾರ್ಟ್ ಮಾಡಿದ್ದು ಈ ಚಾನಲ್ನ. ಓಕೆ, ಸೊ ಈ ಚಾನಲ್ನ ಸ್ಟಾರ್ಟ್ ಮಾಡಿದಾಗಿಂದನೂ ನೋಡಿ, ನಾನು ಯಾಕೆ ಇಷ್ಟೊಂದೆಲ್ಲ ಹೇಳಿದೆ ಅಂತ ಅಂದರೆ, ನನಗೆ ಮೊದಲಿಂದಾನು ಮ್ಯಾನಿಫೆಸ್ಟೇಷನ್ ಅಂದರೆ ಅಫರ್ಮ್ ಮಾಡು, ಲೈಕ್ ಹೇಗೆ ಅಂತಂದರೆ ಓಕೆ ನನಗೇನೋ ಬೇಕು, ಓಕೆ ನನಗೇನು ಬೇಕಂತ ಕ್ಲಿಯರ್ ಆಗೋದು, ಅದ್ರ ಮೇಲೆ ಏನಾದರೂ ಒಂದು ನನಗೆ ನಕಾರಾತ್ಮಕ ಯೋಚನೆಗಳಿದ್ದರೆ,
ಫಿಯರ್ಸ್ ಇದ್ದರೆ, ಡೌಟ್ಸ್ ಇದ್ದರೆ, ಲಾಜಿಕ್ ಕ್ವಶನ್ಸ್ ಇದ್ದರೆ ಅದನ್ನೆಲ್ಲ ಜಸ್ಟ್ ಸೈಡಿಗೆ ಇಟ್ಬಿಟ್ಟು ನನಗೆ ಏನಾಗಬೇಕಂತದೆ ಅದನ್ನು ಮಾತ್ರ ಪರ್ಸಿಸ್ಟ್ ಮಾಡ್ಕೊಂಡು ಹೋಗೋದು ಕಂಟಿನ್ಯೂಸ್ ಆಗಿ. ಓಕೆ ಇದಾಗುತ್ತೆ, ಅದು ಒಟ್ಟು ಅದ್ರ ಮೇಲೆ ಒಂದು ಪಾಸಿಟಿವ್ ಥಾಟ್ನ ಇಟ್ಕೊಂಡು ಹೋಗೋದು. ಸೊ ಆ ಪಾಸಿಟಿವ್ ಥಾಟ್ನ ಇಟ್ಕೊಂಡು ಹೋಗೋಕ್ಕೆ ವಾಟ್ ಎವರ್ ಲೈಕ್ ಡೈಲಿ ಒಂದಿಷ್ಟು ಟೈಮ್ ಕೊಟ್ಟು ಅಫರ್ಮೇಷನ್ಸ್ ಹೇಳೋದು, ಆಮೇಲೆ ಅದನ್ನು ನನ್ನ ರಿಯಾಲಿಟಿ ಮಾಡ್ಕೊಳೋದು. ನನಗೆ ಇದುವರೆಗೂ ಇದೇ ಒಂದು ಇದರಲ್ಲಿ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡು ಹೋಗಿರೋದು. ಅದಕ್ಕೆ ನಾನು ಇದರಿಂದ ಆಚೆಗೆ ನಾನು ಹೋಗಿಲ್ಲ. ಆ್ಯಂಡ್ ಯಾವತ್ತೂ ಕೂಡ ತೆಗೆದು ಲಾ ಆಫ್ ಅಟ್ರ್ಯಾಕ್ಷನ್ ಏನು, ಅದರಲ್ಲಿ ಏನೇನು ಟೀಚ್ ಮಾಡ್ತಾರೆ, ಅದು ಹೇಗಿದೆ, ಆ ಥರ ತೆಗೆದು ಯಾವುದೇ ರೀತಿ ಸಾಹಸ ಮಾಡೋಕ್ಕೆ ಹೋಗಿಲ್ಲ ನಾನು. ಆದರೆ ನನಗೆ ಲೈಕ್ ತುಂಬ ಈಗ ನಾನು ಕೋಚಿಂಗ್ ಕೊಡ್ತೀನಲ್ಲ, ಕೋಚಿಂಗ್ ಕೊಡ್ಬೇಕಾದ್ರೆ ತುಂಬ ಜನ ಹಿಂಗೆ ಹೇಳ್ತಾರೆ ಅಂತ ಡೌಟ್ಸ್ ಎಲ್ಲ ಕೇಳ್ತಾಯಿದ್ರು. ಆ ಡೌಟ್ಸ್ ಐಡಿಯಾದ ಮೇಲೆ ನಾನು ವೀಡಿಯೋಸ್ ಮಾಡ್ತಾಯಿದ್ದೆ. ಆ್ಯಂಡ್ ಈವನ್ ನಾನು ಸ್ವಿಚ್ ವರ್ಡ್ಸ್ನ ಪದಗಳನ್ನ ಕೂಡ ನಾನು ಕೇಳಿದ್ದೆ. ಬಟ್ ಆದರೆ ಅದ್ರ ಬಗ್ಗೆ ಅಷ್ಟೊಂದು ನಾನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಮೇ ಬಿ ಸೇಮ್ ಇದೇ ಏನೋ ಹೇಳ್ತಿರ್ತಾರಲ್ಲ, ಇದೇ ಥರ ಟೆಕ್ನಿಕ್ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡು ಸುಮ್ಮನಾಗಿದ್ದೆ. ಬಟ್ ರೀಸೆಂಟ್ ಒಂದು ಪಾಡ್ಕ್ಯಾಸ್ಟ್ ಬಂತು ಸ್ವಿಚ್ ವರ್ಡ್ಸ್ ಬಗ್ಗೆ. ಸೊ ಅದ್ರ ಬಗ್ಗೆ ಓಕೆ ನೋಡೋಣ ಅಂತ ಹೇಳಿಬಿಟ್ಟು ವಿಡಿಯೋ ನೋಡಿದೆ. ಆ್ಯಂಡ್ ಅದರಲ್ಲಿ ಒಂದಿಷ್ಟು ನನಗೆ ಲಿಮಿಟಿಂಗ್ ಬಿಲೀಫ್ಸ್ ಇದೆ ಅಂತ ಅನಿಸ್ತು. ಅದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಆ್ಯಂಡ್ ಮತ್ತೆ ಒಂದು ವಿಡಿಯೋ ನೋಡಿದೆ ನಾನು. ಆಲ್ಮೋಸ್ಟ್ ಎಲ್ಲ ಪಾಡ್ಕ್ಯಾಸ್ಟಸ್ ಇರೋದು ನಿಮಗೆ ಗೊತ್ತೇ ಇದೆ, ತುಂಬ ಲಾಂಗ್ ಇರುತ್ತೆ, 2 hours ವಿಡಿಯೋಸ್ ಇರುತ್ತೆ ಅಂತ. ರಿಯಲಿ ಹೇಳ್ತೀನಿ, ನಾನು ಪಾಡ್ಕ್ಯಾಸ್ಟ್ನ ತುಂಬ ಎಂಜಾಯ್ ಮಾಡ್ತೀನಿ. ನನಗೆ ಪಾಡ್ಕ್ಯಾಸ್ಟ್ ಅಂದರೆ ತುಂಬ ಇಷ್ಟ. ಅದು ಎಷ್ಟು ಹವರ್ ಮಾಡಲಿ, ಅವ್ರು 3 hours ಮಾಡಲಿ, ನನಗೆ ಏನಾದರೂ ಇಂಟ್ರೆಸ್ಟ್ ಬಂತಂದರೆ ನಾನು ಸುಮ್ಮನೆ ಕುತ್ಕೊಂಡು ನೋಡ್ತೀನಿ. ಅಷ್ಟು ಇಂಟ್ರೆಸ್ಟ್ ನಂಗೆ ಪಾಡ್ಕ್ಯಾಸ್ಟ್ ಅಂದರೆ. ಸೊ ಇಟ್ಸ್ ರಿಲೇಟೆಡ್ ಟು ಎನಿಥಿಂಗ್. ಓಕೆ, ತುಂಬ ಎಂಜಾಯ್ ಮಾಡ್ತೀನಿ. ಆ್ಯಂಡ್ ಎಸ್ಪೆಷಲಿ ಏನಾದರೂ ಮಾತಾಡ್ತಿದ್ರೆ ಸಮಥಿಂಗ್ ಎಲ್ಲಾದ್ರ ಬಗ್ಗೆನೂ ಕಾನ್ಸೆಪ್ಟ್ ಮೇಲೆಲ್ಲ ಇಂಟ್ರೆಸ್ಟ್ ಇರುತ್ತೆ. ಅದು ಎಷ್ಟು ಹವರ್ ಏನು ತಲೆ ಕೆಡಿಸ್ಕೊಳಲ್ಲ, ನೋಡ್ತೀನಿ. ಅದು ನನಗೆ ಮುಂಚೆಯಿಂದನೂ ಅಭ್ಯಾಸ. ಬಟ್ ಆದರೆ ನನಗೆ ಇದು ವಿಡಿಯೋ ಮೇಲೆ ಓಕೆ ನನಗೆ ಅನಿಸ್ತು, ಒಟ್ಟು ಲಿಮಿಟ್ಸ್ ಇದೆ ಅಂತ ಗೊತ್ತಿತ್ತು. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋಣ ಅಂತ ಇದ್ದೆ. ಆದರೆ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಅವ್ರು ಏನು ಹೇಳಿದ್ದಾರೆ ಅನ್ನೋ ಒಂದು ಪಾಯಿಂಟ್ ಆಫ್ ವ್ಯೂನು ಕೂಡ ನಾವು ನೋಡಬೇಕಾಗುತ್ತೆ. ಸುಮ್ಮನೆ ಜಸ್ಟ್ ಬಿಕಾಸ್ ಆಫ್ ಟೈಟಲ್, ಜಸ್ಟ್ ಬಿಕಾಸ್ ಆಫ್ ಇಂಟ್ರೋ ನೋಡಿ ನಾನೇನು ಬಂದಿಲ್ಲಿ ಮಾತಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಆ ಒಂದು ರೀಸನಿಂದ ಇಡೀ ವಿಡಿಯೋ ನೋಡಿ ಅದಕ್ಕೆ ರಿಪ್ಲೈ ವಿಡಿಯೋ ಮಾಡ್ತೀನಿ ಅಂತ ನಾನು ಗ್ರೂಪಲ್ಲಿ ಹಾಕಿದ್ದೆ. ಅಂದರೆ ಇದರಲ್ಲಿ ಏನೇನು ಲಿಮಿಟಿಂಗ್ ಬಿಲೀಫ್ಸ್ ಇದೆ ಅದನ್ನೆಲ್ಲ ಬ್ರೇಕ್ ಮಾಡ್ತೀನಿ ಅಂತ ಹೇಳಿ ನಾನು ಗ್ರೂಪಲ್ಲಿ ಹೇಳಿದ್ದೆ. ಆ ಒಂದು ಕಾರಣದಿಂದ ನಾನು ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ ಬಂದು. ಆ್ಯಂಡ್ ಇದ್ರ ಮೇಲೆ ಐ ಡೋಂಟ್ ನೋ ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಎಷ್ಟಾದ್ರು ಬರ್ಬೋದು. ಬಟ್ ಎಲ್ಲನೂ ಪಾರ್ಟ್ 1ಅಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ದಯವಿಟ್ಟು ಕ್ಷಮಿಸಿ. ಮೊದಲನೇದಾಗಿ ನಾನು ಆ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿದ್ದೇನೆಂದರೆ, ಮೇ ಬಿ ತುಂಬ ಪಾಯಿಂಟ್ಸ್ ಇರ್ಬೋದು, ಬಟ್ ನಾನು ಅಬ್ಸರ್ವ್ ಮಾಡಿದ್ದು ಆ್ಯಕ್ಚುಲಿ ನಾನೊಂದು ಬುಕ್ಕಲ್ಲಿ ಬರೆದಿಟ್ಕೊಂಡಿದ್ದೆ. ಬಟ್ ಆ ಬುಕ್ಕು ಎಲ್ಲಿ ಹೋಗಿದೆ ಗೊತ್ತಿಲ್ಲ, ಬಿಕಾಸ್ ಮನೆ ಶಿಫ್ಟ್ ಮಾಡ್ತಿದ್ದೀವಿ. ಬುಕ್ ಎಲ್ಲಿದೆ ನನಗೆ ಗೊತ್ತಿಲ್ಲ. ಆ ಬುಕ್ನ ಸೈಡಿಗೆ ಹಾಕಿ, ಬಟ್ ನನಗೆ ಈಗ ಎಷ್ಟು ನೆನಪಿದೆ ಅಲ್ಲ, ಅದನ್ನು ನೆನ್ಪು ಮಾಡಿಕೊಂಡು ಇದಿಷ್ಟು ಲಿಮಿಟ್ಸ್ ಇದೆ ಅಂತ ಹೇಳಿಬಿಟ್ಟು ನಾನು ಬ್ರೇಕ್ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಾನು ಆ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿದ್ದೇನಂತ ಅಂದರೆ, ಅವರು ಮೆನ್ಷನ್ ಮಾಡ್ತಾರೆ ಅಫರ್ಮೇಷನ್ಸ್ ಅಂತ ಅಂದರೆ ಅದು ವರ್ಕ್ ಆಗಲ್ಲ ಅಂತ. ಐ ಮೀನ್ ಯಾವ ಥರ ಅಂತ ಅಂದರೆ, ನಮಗೇನೋ ಒಂದು ವರ್ಕ್ ಆಗಬೇಕಂತ ಅಂದರೆ ನಾವು ಅದ್ರ ಮೇಲೆ ಕಂಪ್ಲೀಟಾಗಿ ನಂಬಿಕೆ ಇಡಬೇಕು, ಆಗ ವರ್ಕ್ ಆಗುತ್ತೆ. ಅಫರ್ಮೇಷನ್ಸನ್ನು ನಾವು ಎಷ್ಟು ಸರ್ತಿ ಅಂತ ಹೇಳ್ಕೊತಿದ್ರೆ ಅದ್ರ ಮೇಲೆ ನಮಗೆ ನಂಬಿಕೆ ಬರಲ್ಲ. ನಂಬಿಕೆ ಬರಲಿಲ್ಲ ಅಂತ ಅಂದರೆ ಅದು ನಮ್ಮ ಜೀವನದಲ್ಲಿ ನಡೆಯಲ್ಲ ಅಂತ ಹೇಳಿದ್ರು. ಸೊ ದಿಸ್ ಈಸ್ ದ ಒನ್ ಆಫ್ ದ ಲಿಮಿಟಿಂಗ್ ಬಿಲೀಫ್ ನಾನು ಕೇಳಿಸ್ಕೊಂಡಿದ್ದು. ಆ್ಯಂಡ್ ಇದ್ರ ಬಗ್ಗೆ ನಾನು ಮಾತಾಡಲೇಬೇಕು. ನೋಡಿ, ನಾನು ಆಲ್ಮೋಸ್ಟ್ ನೀವು ನನ್ನೆಲ್ಲ ವಿಡಿಯೋಸ್ ನೋಡಿದ್ರೆ ಗೊತ್ತಿರುತ್ತೆ. ಅಫ್ಕೋರ್ಸ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನೀವು ಹೊಸದಾಗಿ ಹೇಳೋ ವಿಷಯನ ಆಕ್ಸೆಪ್ಟ್ ಮಾಡ್ಕೊಳಲ್ಲ. ಜಸ್ಟ್ ಅಫರ್ಮೇಷನ್ಸ್ ಅಂತ ಅಲ್ಲ. ಫಸ್ಟ್ ಆಫ್ ಆಲ್ ಅಫರ್ಮೇಷನ್ಸ್ ಅಂದರೆ ಏನು? ಬಿಕಾಸ್ ನನ್ನ ಡೆಫಿನೇಷನ್ ಪ್ರಕಾರ ನಾವು ಮಾತಾಡೋದು, ನಾವು ಕೇಳಿಸ್ಕೊಳೋದು, ನಾವು ನೋಡೋದು, ಇವನ್ ನಾವು ಬರೆಯೋದು, ಇವನ್ ರೈಟಿಂಗ್ಸ್, ಇವನ್ ನಾವೊಂದು ಫಿಲಮ್ ನೋಡ್ತಿದ್ದೀವಿ ಅಂದರೆ ಅದರಲ್ಲಿ ಹೇಳೋ ಮಾತುಗಳು, ಅಥವಾ ನಾವು ನಾರ್ಮಲ್ ಆಗಿ ಬೇರೆಯವ್ರ ಜೊತೆ ಕಾನ್ವರ್ಸೇಷನ್ ಮಾಡ್ತಾ ಇರ್ತೀವಿ ಅದು, ಅಥವಾ ಬೇರೆಯವ್ರು ನಮಗೆ ಹೇಳೋದು, ನಾವು ಬೇರೆಯವ್ರಿಗೆ ಹೇಳೋದು, ಎಲ್ಲನೂ ಅಫರ್ಮೇಷನ್ಸೇ. ಬಟ್ ಐ ಡೋಂಟ್ ನೋ ಅವರಿಗೆ ಯಾವ ಡೆಫಿನೇಷನ್ ಇದೆ ಅಫರ್ಮೇಷನ್ಸ್ ಅಂದರೆ ಅಂತ. ಆದರೆ ನನ್ನ ಪ್ರಕಾರ ಅಫರ್ಮೇಷನ್ಸ್ ಅಂದರೆ ಇದು. ಆದರೆ ಅವರು ಹೇಳ್ತಾರೆ ಅಫರ್ಮೇಷನ್ಸ್ ವರ್ಕ್ ಆಗಲ್ಲ, ಯಾಕೆಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ನಂಬಲ್ಲ, ನಮಗೆ ನಂಬಿಸೋಕ್ಕೂ ಆಗಲ್ಲ ಅಂತ ಆ ಥರ ಹೇಳಿದ್ರು. ಆದರೆ ನಾನು ಹೇಳ್ತೀನಿ, ನೋಡಿ, ಫಸ್ಟ್ ಆಫ್ ಆಲ್ ನೀವು ಯಾವುದೋ ಒಂದು ಹೊಸ ವಿಷಯ ಹೇಳ್ತಿದ್ದೀರಾ ಅಂತ ಅಂದರೆ ನಿಮ್ಮ ಮನಸ್ಸು ನಿಜವಾಗ್ಲೂ ಆಕ್ಸೆಪ್ಟ್ ಮಾಡ್ಕೊಳಲ್ಲ.
ಓಕೆ, ಅದಕ್ಕೆ ಹೇಳೋದು ಲಾ ಆಫ್ ಅಸಂಪ್ಷನಲ್ಲಿ ರಿಪಿಟೇಷನ್ ಮಾಡಿ ಅಂತ. ರಿಪೀಟ್ ಮಾಡಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಯಾಕೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಅನ್ನೋದು ಅಂತ ಅಂದರೆ ರಿಪೀಟ್ ಆಗಬೇಕಂತ ಹೇಳಿಬಿಟ್ಟು. ಸೊ ಒಂದು ಡೇ ಹೇಳಿ ಬಿಡ್ತೀನಿ ಅಂದರೆ ಅದು ಖಂಡಿತ ಆಗಲ್ಲ. ರಿಪೀಟ್ ಮಾಡಬೇಕು. ಆಫ್ಕೋರ್ಸ್ ನಿಮ್ಮ ಕಾನ್ಷಿಯಸ್ ಮೈಂಡ್ ಅಪೋಸ್ ಮಾಡುತ್ತೆ. ನೀವು ಯಾವುದೋ ಒಂದು ಹೊಸದಾಗಿ ಅಫರ್ಮೇಷನ್ಸ್ ಹೇಳ್ತಿದ್ದೀರಾ ಅಂತ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಐ ಆಮ್ ಸ್ಟ್ರಾಂಗ್ ಅಂತ ಒಂದು ಅಫರ್ಮೇಷನ್ ಹೇಳ್ತಾ ಇದ್ದೀರಾ. ಆದರೆ ಇದುವರೆಗೂ ನಿಮ್ಮ ಮೈಂಡಲ್ಲಿ ಒಂದು ಪ್ರೋಗ್ರಾಮಿಂಗ್ ಆಗಿದೆ. ಏನಂತ? ನಾನು ತುಂಬ ವೀಕ್ ಅಂತ ನೀವು ಆಲ್ರೆಡಿ ನಿಮ್ಮ ಮೈಂಡಲ್ಲಿ ಪ್ರೋಗ್ರಾಮಿಂಗ್ ಆಗಿದೆ. ಅದು ನಿಮ್ಮ ಕೋರ್ ಬಿಲೀಫ್, ಕೋರ್ ಅಸಂಪ್ಷನ್. ಅರ್ಥ ಆಯ್ತಾ? ಈಗ ನೀವು ಹೊಸದಾಗಿ ಹೇಳ್ತಾ ಇದ್ದೀರಾ ಏನಂತ? ಐ ಆಮ್ ಸ್ಟ್ರಾಂಗ್ ಅಂತ. ಸೊ ನೀವು ಪ್ರತಿ ಸತಿನೂ ಈ ಒಂದು ಹೊಸ ಅಫರ್ಮೇಷನ್ಸ್ನ ಹೇಳ್ಕೊಂಡಾಗ ಏನಾಗುತ್ತೆ ಅಂತ ಅಂದರೆ, ನಿಮ್ಮ ಕಾನ್ಷಿಯಸ್ ಮೈಂಡ್ ಏನು ಮಾಡುತ್ತೆ? ರಿಜೆಕ್ಟ್ ಮಾಡುತ್ತೆ. ಹೇಗೆ ರಿಜೆಕ್ಟ್ ಮಾಡುತ್ತೆ ಅಂತ ಅಂದರೆ, ಸೊ ನೀವು ಅಫರ್ ಮಾಡ್ತಿರ್ತೀರ ಐ ಆಮ್ ಸ್ಟ್ರಾಂಗ್ ಅಂತ, ಬಟ್ ಮನಸ್ಸೊಳಗಡೆ ಥಾಟ್ ಬರ್ತಿರುತ್ತೆ ನಾನು ಸ್ಟ್ರಾಂಗ್ ಅಲ್ಲ, ನಾನು ತುಂಬ ವೀಕ್ ಅಂತ. ಜಸ್ಟ್ ಅದು ವಾಯ್ಸ್ ಒಂಥರ ಒಳಗಡೆಯಿಂದ ಒಂದು ವಾಯ್ಸ್, ಇಲ್ಲ ನೀನು ವೀಕ್, ಆ ಥರ ಒಂದು ವಾಯ್ಸ್ ನಿಮಗೆ ಒಳಗಡೆ ಅಂತ ಕೇಳಿಸ್ತಿರುತ್ತೆ. ನೀವೇನು ಮಾಡಬೇಕು? ಆ ಒಂದು ಟೈಮಲ್ಲಿ ನಿನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಐ ಆಮ್ ಸ್ಟ್ರಾಂಗ್ ಅಂತ. ಸೊ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋದಾಗ ಆ ಒಳಗಡೆ ಬರೋವಂಥ ವಾಯ್ಸ್ ಏನಾಗುತ್ತೆ? ನಿಲ್ಲುತ್ತೆ. ನೆಕ್ಸ್ಟ್ ಏನಾಗುತ್ತೆ? ಮತ್ತು ಡೌಟ್ಸ್ ಇದೆನಾ? ಸೊ ಡೌಟ್ಸ್ ಬಂತಾ, ನೀವು ನಿಮ್ಮ ಅಫರ್ಮೇಷನ್ಗೆ ಸ್ಟಿಕ್ ಆನ್ ಆಗಿ ನಾನು ಸ್ಟ್ರಾಂಗ್ ಅಂತ. ಏನೇ ಡೌಟ್ ಬರಲಿ, ಅದು ಹೇಗೆ ನೀನು ಸ್ಟ್ರಾಂಗ್ ಆಗ್ತೀಯಾ, ನೀನು ವೀಕೆ, ಈ ಥರ ಹಾಗೆ ಹಿಂಗೆ ಅಂತ ಥಾಟ್ಸ್ ಬಂತು ಅಥವಾ ಕ್ವಶನ್ಸ್ ಬಂತು, ನೀನು ಹೆಂಗೆ ಸ್ಟ್ರಾಂಗ್ ಅಂತ. ಇದೆಲ್ಲ ಇಗ್ನೋರ್ ಮಾಡಿ ನೀವು ಸ್ಟ್ರಾಂಗ್ ಅಂತ ಅಫರ್ಮೇಷನ್ಸ್ನ ಹೇಳ್ಕೊಂಡು ಹೋದಾಗ ಏನಾಗುತ್ತೆ? ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಬೇರೆ ಚಾಯ್ಸ್ ಇಲ್ಲ. ಎಷ್ಟು ಸತಿ ಅಂತ ಹೇಳಿಬಿಟ್ಟು ನಿಮ್ಮ ಕಾನ್ಷಿಯಸ್ ಮೈಂಡ್ ಬ್ಯಾರಿಯರ್ ಹಾಕುತ್ತೆ. ಇದು ಸುಳ್ಳು ಅಂತ. ಒಂದಲ್ಲ ಒಂದು ದಿನ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಲ್ಲ. ಒಂದಲ್ಲ ಒಂದು ದಿನ ಅಂದರೆ ಡೋಂಟ್ ಟೇಕ್ ಇಟ್ ಆಸ್ 1 year ಬೇಕಂತ ಹೇಳಿಬಿಟ್ಟು ನೋ, ಅಷ್ಟು ದಿನ ಬೇಡ. ಐ ಥಿಂಕ್ ಇವನ್ ನೀವು ಕರೆಕ್ಟಾಗಿ ಮಾಡಿದ್ರೆ 4-5 ಡೇಸಲ್ಲಿ ಚೇಂಜಸ್ ಕಾಣಿಸುತ್ತೆ. ಓಕೆ, ಅದನ್ನು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಅದಕ್ಕೆ ಹೇಳ್ತಾ ಇರೋದು. 1 ವೀಕಲ್ಲಿ ನೀವು ಚೇಂಜಸ್ನ ನೋಡ್ತೀರಾ. ಎಕ್ಸಾಕ್ಟ್ ನಾನು ನಿಮಗೆ ಕೊಡೋ ಟೈಮಿಂಗ್ 7 days, ಅಷ್ಟರಲ್ಲಿ ನೀವು ಖಂಡಿತ ಚೇಂಜಸ್ ನೋಡ್ತೀರಾ. ನೀವು ಸ್ಟ್ರಾಂಗ್ ಅಂತ ನಿಮ್ಮ ಈ ಒಂದು ಥಾಟಿಗೆ ಸ್ಟಿಕ್ ಆನ್ ಆಗಿದ್ದರೆ ನಿನ್ನ ಉಳಿದಿರೋ ಡೌಟ್ಸ್ ಬರಲಿ, ಕ್ವಶನ್ಸ್ ಬರಲಿ, ಏನೇ ಆಗಲಿ ಅದೆಲ್ಲ ಹೋಗಿಬಿಡುತ್ತೆ ಸೈಡಿಗೆ. ನಿಮ್ಮ ಬಿಲೀಫ್ ಸ್ಟ್ರಾಂಗ್ ಅಂತಾನೆ ಆಗುತ್ತೆ. ಓಕೆ, ಸೊ ಒಂದು ಥಿಂಗ್ ಹೇಳಿದ್ದು ಅವರು ಅಫರ್ಮೇಷನ್ಸ್ ವರ್ಕ್ ಆಗಲ್ಲ ಅಂತ, ಅದಕ್ಕೆ ನಾನು ಆನ್ಸರ್ ಮಾಡಿದೆ. ಆ್ಯಂಡ್ ಇನ್ನೊಂದು ಅವರು ಹೇಳ್ತಾರೆ ಪರ್ಟಿಕ್ಯುಲರ್ ಆಗಿ ಅಫರ್ಮೇಷನ್ಸ್ ಹೀಗೆ ಹೇಳಬೇಕಂತ. ಈಗ ನನ್ನ ಹತ್ರ ದುಡ್ಡು ಬರುತ್ತೆ ಅಥವಾ ನಾನು ಇಷ್ಟು ದುಡ್ಡು ಅರ್ನ್ ಮಾಡ್ತೀನಿ, ಆ ಥರ ಹೇಳಬಾರ್ದಂತೆ. ಐ ಆಮ್ ಓಪನ್ ಟು ಮನಿ, ಐ ಆಮ್ ಓಪನ್ ಟು ಸಕ್ಸಸ್, ಐ ಆಮ್ ಓಪನ್ ಟು ಅಬಂಡೆನ್ಸ್, ಈ ರೀತಿ ಅಫರ್ಮೇಷನ್ಸ್ ಹೇಳಬೇಕು ಅಂತ ಅವರು ಹೇಳ್ತಾರೆ. ಆ್ಯಂಡ್ ನನ್ನ ಹಳೆ ವೀಡಿಯೋಸ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಇಟ್ಸ್ ನಾಟ್ ಅದು ಒಂದು ಲಿಮಿಟಿಂಗ್ ಬಿಲೀಫ್, ಅದು ನಿಜ ಅಲ್ಲ. ನೀವು ಎಷ್ಟು ಅಫರ್ಮೇಷನ್ಸ್ ಬೇಕಿದ್ರೂ ಹೇಳ್ಕೊಂಡೋಗಿ, ಇಷ್ಟೇ ಪರ್ಟಿಕ್ಯುಲರ್ ಲೈಕ್ ಹೀಗೆ ಹೇಳಬೇಕು ನಾನು ಅಫರ್ಮೇಷನ್ಸ್ ಬಗ್ಗೆ ಮಿತ್ಸ್ ಬ್ರೇಕ್ ಮಾಡಬೇಕಾದ್ರೆ ನಾನು ಹೇಳಿದ್ದೆ. ಸೊ ಆವಾಗ ಅಫರ್ಮೇಷನ್ಸ್ ವೀಡಿಯೋಸ್ ಮಾಡಿದ್ದೀನಿ, ಒಂದು 4 ವೀಡಿಯೋಸ್ ಮಾಡಿರ್ಬೋದು ನಾನು ಅಫರ್ಮೇಷನ್ಸ್ ಮೇಲೆ. ಆ ಎಲ್ಲ ವೀಡಿಯೋಸಲ್ಲೂ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ನಿಮಗೆ. ಅಫರ್ಮೇಷನ್ಸ್ನ ನೀವು ಹೆಂಗೆ ಬೇಕಿದ್ರೂ ಹೇಳ್ಕೊಬೋದು, ಯಾಕೆಂದರೆ ನೀವು ಮಾತಾಡೋದೇ ಅಫರ್ಮೇಷನ್ಸ್, ನೀವು ಕೇಳೋದೇ ಅಫರ್ಮೇಷನ್ಸ್, ನೀವು ನೋಡೋದೇ ಅಫರ್ಮೇಷನ್ಸ್. ನೀವು ಯಾವ ರೀತಿ ಹೇಳಿದರೂ ಕೂಡ ನಿಮ್ಮ ಅಜಾಗೃತ ಮನಸ್ಸು ಅದನ್ನು ಅರ್ಥ ಮಾಡ್ಕೊಳ್ಳುತ್ತೆ, ಯಾಕೆಂದರೆ ಅದಕ್ಕೆ ಅಂತಹ ಒಂದು ಕೆಪ್ಯಾಸಿಟಿ ಇದೆ ಅಂತ ನಾನು ಹೇಳಿದ್ದೆ, ರೈಟ್? ಸೊ ದಿಸ್ ಇಸ್ ದ ಸೆಕೆಂಡ್ ಫ್ಯಾಕ್ಟ್. ಇದು ನನಗೆ ತುಂಬ ಲಿಮಿಟಿಂಗ್ ಬಿಲೀಫ್ ಅನಿಸಿತ್ತು. ಓಕೆ, ಆ್ಯಂಡ್ ಥರ್ಡ್ ಥಿಂಗ್ ಏನಂದರೆ ಸ್ವಿಚ್ ವರ್ಡ್ಸ್. ನೋಡಿ, ಎವ್ರಿ ವರ್ಡ್ ಇಸ್ ಎ ಸ್ವಿಚ್ ವರ್ಡ್. ನನ್ನ ಪ್ರಕಾರ ನನಗೆ ಕೇಳಬೇಕಂತಂದರೆ, ಅವ್ರ ಪ್ರಕಾರ ಏನು ಸ್ವಿಚ್ ವರ್ಡ್ ಅಂದರೆ ಯಾವುದೋ ಒಂದು ಮ್ಯಾಜಿಕ್ ವರ್ಡ್. ಆ ವರ್ಡ್ ಹೇಳಿದರೆ ನಿಮಗೆ ಪರ್ಟಿಕ್ಯುಲರ್ ಥಿಂಗ್ ವರ್ಕ್ ಆಗುತ್ತೆ. ನಾನು ನಿಮ್ಗೆ ಎಷ್ಟೊಂದು ಸರ್ತಿ ಅಫರ್ಮೇಷನ್ಸ್ ಹೇಳ್ಕೊತಿರ್ಬೇಕಾದ್ರೆ ನಾನು ಹೇಳಿದ್ದೀನಿ ನಿಮಗೆ, ನನಗೆ ಗೊತ್ತಿಲ್ಲ ಎಷ್ಟು ಜನ ನೆನ್ಪಿಟ್ಕೊಂಡಿದ್ದೀರಾ ಬಿಟ್ಟಿದ್ದೀರಾ ಅಂತ, ಬಟ್ ನಾನು ಪ್ರತಿ ಸತಿನೂ ಹೇಳ್ತಾ ಇರ್ತೀನಿ, ನಿಮ್ಮ ವರ್ಡ್ಸ್ ಇಟ್ಸ್ ಲೈಕ್ ಎ ಸ್ಪೆಲ್ ಕ್ಯಾಸ್ಟ್, ಇಟ್ಸ್ ಲೈಕ್ ಎ ಮ್ಯಾಜಿಕ್ ಸ್ಪೆಲ್. ನೀವು ಮಾತಾಡೋ ಒಂದು ಶಬ್ದದ ಮೇಲೆ, ಪದಗಳ ಮೇಲೆ ನಿಮಗೆ ಗಮನ ಇರಲಿ, ಯಾಕೆ ಅಂದರೆ ಅದೇ ರಿಯಾಲಿಟಿ ಆಗೋದು. ಆ್ಯಂಡ್ ಇನ್ನೊಂದೇನೆಂದರೆ, ನಾನು ಒಂದು ಹೇಳಬೇಕು, ಯಾಕೆ ಇದು ಲಿಮಿಟಿಂಗ್ ಬಿಲೀಫ್ಸ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ ಆ್ಯಂಡ್ ಯಾಕೆ ನಾನು ಇದನ್ನು ಆಕ್ಸೆಪ್ಟ್ ಮಾಡ್ಕೊಳಲ್ಲ ಅನ್ನೋದಕ್ಕೆ ರೀಸನ್ ಇದೆ. ನಾನು ಸುಮ್ಮನೆ ಬಂದು ಸ್ವಿಚ್ ವರ್ಡ್ಸ್ ವರ್ಕ್ ಆಗಲ್ಲ ಅಂತ ಹೇಳ್ತಿಲ್ಲ.
ವರ್ಕ್ ಆಗುತ್ತೆ. ಆ್ಯಂಡ್ ಒನ್ಸ್ ಅಗೇನ್ ಸ್ವಿಚ್ ವರ್ಡ್ಸ್ ಯಾಕೆ ವರ್ಕ್ ಆಗುತ್ತೆ ಅಂತ ಅಂದರೆ ಐ ಮೀನ್ಸ್ ಅವರು ಹೇಳೋ ಪ್ರಕಾರ ಸ್ವಿಚ್ ವರ್ಡ್ಸ್. ಓಕೆ, ನನಗೆ ಬಿಡಿ ಸ್ವಿಚ್ ವರ್ಡ್ಸ್, ಈಗ ನಾನು ನಿಮ್ಗೆ ಒಂದು ಹೊಸ ಡೆಫಿನೇಷನ್ ಕೊಡ್ತೀನಿ ಸ್ವಿಚ್ ವರ್ಡ್ಸ್ ಅಂತ ಅಂದರೆ. ಬಟ್ ಅವ್ರು ಹೇಳೋ ಪ್ರಕಾರ ಸ್ವಿಚ್ ವರ್ಡ್ಸ್ ಹೋದರೆ ಅದು ವರ್ಕ್ ಆಗುತ್ತಾ ಅಥವಾ ವರ್ಕ್ ಆಗಲ್ವಾ ಅಂತ ಕೇಳಿದ್ರೆ ನಿಮ್ಮ ಅಸಂಪ್ಷನ್ಗೆ ಬಿಟ್ಟಿತ್ತು. ಅರ್ಥ ಆಯಿತಾ? ಈಗ ಸಪೋಸ್ ಅವರು ಒಂದು ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತಾರೆ, ಈ ಒಂದು ನಂಬರ್ನ ಯೂಸ್ ಮಾಡಿದ್ರೆ ನಾನು ತುಂಬ ಸಕ್ಸಸ್ಫುಲ್ ಆಗ್ತೀನಿ ಅಂತ. ಬ್ಯಾಕ್ ಆಫ್ ದ ಮೈಂಡ್ ಅವರಿಗೊಂದು ಅಸಂಪ್ಷನ್ ಇದೆ, ಏನಂತ, ನಾನು ಈ ನಂಬರ್ನ ಯೂಸ್ ಮಾಡಿದ್ರೆ ಸಕ್ಸಸ್ಫುಲ್ ಆಗ್ತೀನಿ ಅಂತ. ಆ ಒಂದು ಅಸಂಪ್ಷನ್ ಇಟ್ಕೊಂಡು ಮಾಡಿದಾಗ ಖಂಡಿತ ಅದು ಸಕ್ಸಸ್ಫುಲ್ ಆಗುತ್ತೆ. ಅಲ್ಲಿ ಬಂದುಬಿಟ್ಟು ದ ಮ್ಯಾಜಿಕ್ ಇಸ್ ನಾಟ್ ದ ವರ್ಡ್ಸ್, ಆಯಿತಾ? ಆ ನಂಬರ್ ಮ್ಯಾಜಿಕ್ ಮಾಡ್ತಾ ನೋ. ಅಥವಾ ಏನು ಮ್ಯಾಜಿಕ್ ಮಾಡ್ದಲ್ಲಿ, ಏನು ಮ್ಯಾಜಿಕ್ ಮಾಡಿದ್ದು? ಸೀರಿಯಸ್ಲಿ ನಿಮ್ಮ ಅಸಂಪ್ಷನ್ ಮತ್ತು ನೀವು ಇಟ್ಟಿರುವಂತಹ ಒಂದು ಬಿಲೀಫ್ ಅಲ್ಲಿ ಏನು ಮಾಡಿದ್ದು, ಮ್ಯಾಜಿಕ್ ಮಾಡಿದ್ದು. ನಂಬಲಿಲ್ಲ ಅಂತ ಅಂದರೆ ನಥಿಂಗ್, ನೋ ರಿಸಲ್ಟ್ಸ್. ಅರ್ಥ ಆಯ್ತಾ? ಸೊ ನನ್ನ ಪ್ರಕಾರ ಸ್ವಿಚ್ ವರ್ಡ್ಸ್ ಅಂದರೆ ನೀವು ಯೂಸ್ ಮಾಡೋ ಪ್ರತಿ ಒಂದು ವರ್ಡ್ಸು ಕೂಡ ಸ್ವಿಚ್ ವರ್ಡ್ಸೇ. ಪರ್ಟಿಕ್ಯುಲರ್ ಆಗಿ ಇದೇ ವರ್ಡ್ ಯೂಸ್ ಮಾಡಿ ಅದೇ ಸ್ವಿಚ್ ವರ್ಡ್ಸ್ ಆಗುತ್ತೆ ಅಂತಿಲ್ಲ. ಬಟ್ ಐ ಡೋಂಟ್ ವಾಂಟ್ ಟು, ನೋಡಿ ಈಗ ಆಲ್ರೆಡಿ ತುಂಬ ಕನ್ಫ್ಯೂಷನ್ಸ್ ಇದೆ, ನಿನ್ನ ಕನ್ಫ್ಯೂಷನ್ಸ್ ಇಂಟ್ರೊಡ್ಯೂಸ್ ಮಾಡೋಕ್ಕೆ ನನಗೆ ಇಷ್ಟ ಅಲ್ಲ. ನೀವು ನೋಡೋ ಪ್ರತಿ ಒಂದು ಪದಗಳು ಕೂಡ ಸ್ವಿಚ್ ವರ್ಡ್ಸೇ. ಲೈಕ್ ಎವ್ರಿ ವರ್ಡ್ ಇಸ್ ಅ ಮ್ಯಾಜಿಕ್. ಆ್ಯಂಡ್ ಪ್ರತಿ ಒಂದು ವರ್ಡ್ಸ್ ನಿಮ್ಮ ಬಾಯಲ್ಲಿ ಬರೋದು ಇಟ್ಸ್ ಅ ಸ್ಪೆಲ್ ಕ್ಯಾಸ್ಟ್. ಎಲ್ಲದಕ್ಕೂ ಪವರ್ ಇದೆ. ಜಸ್ಟ್ ಬಿಕಾಸ್ ಯಾವುದೋ ಒಂದು ಸ್ಪೆಷಲ್ ನಂಬರ್ಸ್ಗೆ ಅಷ್ಟೇ ಪವರ್ ಇರೋದು, ಅದು ಸ್ಪೆಷಲ್ ವರ್ಡ್ಸಿಗೆ ಮಾತ್ರ ಪವರ್ ಇರೋದು ನೋ, ಎಲ್ಲದಕ್ಕೂ ಪವರ್ ಇದೆ. ನಾನು ಹೇಳ್ತಿದ್ದೀನಲ್ಲ, ನೀವು ಹೇಳೋ ಅಫರ್ಮೇಷನ್ಸ್ ಸ್ವಿಚ್ ವರ್ಡ್ಸ್. ಜಸ್ಟ್ ಥಿಂಕ್ ಇಟ್ ಇನ್ ದಟ್ ವೇ. ಸ್ವಿಚ್ ವರ್ಡ್ಸ್ ಅಂದರೆ ಪರ್ಟಿಕ್ಯುಲರ್ ಆಗಿ ನಂಬರ್ ಬರ್ಕೊಳೋದು, ಪೆನ್ ಯೂಸ್ ಮಾಡೋದು, ಆ್ಯಂಡ್ ಒನ್ಸ್ ಅಗೇನ್ ಇಟ್ಸ್ ದೇರ್ ಬಿಲೀಫ್. ಅದಕ್ಕೆ ನಾನು ಏನೂ ಮಾಡೋದಕ್ಕಾಗಲ್ಲ. ಬಟ್ ನನ್ನ ಕೆಲಸ ಏನು, ಲಿಮಿಟ್ನ ಬ್ರೇಕ್ ಮಾಡೋದು. ಆ್ಯಂಡ್ ಆ್ಯಸ್ ಪಾಸಿಬಲ್ ನನಗೆ ಎಷ್ಟು ನನ್ನ ಕೈಯಲ್ಲಿ ಲಿಮಿಟಿಂಗ್ ಬಿಲೀಫ್ಸ್ನ ಬ್ರೇಕ್ ಮಾಡೋಕ್ಕಾಗುತ್ತೋ ಅಷ್ಟನ್ನು ನಾನು ಮಾಡ್ತಾ ಹೋಗ್ತೀನಿ. ಅದು ನನ್ನ ಕೆಲಸ. ಬಿಕಾಸ್ ಬೇಕಿದ್ರೆ ಹೋಗಿ ಅಬೌಟ್ ಚೆಕ್ ಮಾಡಿ ಐ ಆಮ್ ಹಿಯರ್ ಟು ಬ್ರೇಕ್ ದ ಲಿಮಿಟ್ಸ್ ಅಷ್ಟೇ. ನೋಡಿ, ನಾನು ಮ್ಯಾನಿಫೆಸ್ಟೇಷನ್ ಕಲ್ತಿದ್ದೀನಿ, ಬಟ್ ನಾನಿವತ್ತು ಈ ಥರ ಸೈಡ್ ಆಫ್ ಮ್ಯಾನಿಫೆಸ್ಟೇಷನ್ಗೆ ಎಕ್ಸ್ಪೋಸ್ ಆಗಿಲ್ಲ. ಆ್ಯಂಡ್ ನನಗೆ ಜನ ಯಾಕೆ ಲೈಕ್ ಹೊರಗಡೆ ಹೋದಾಗೆಲ್ಲ ಜನಕ್ಕೆ ಮ್ಯಾನಿಫೆಸ್ಟೇಷನ್ ಅಂದರೆ ಬೇರೆ ಥರನೇ ನಂಬಿಕೆಗಳಿದೆ. ಓಕೆ, ಅದು ಬಿಡಿ, ಅವ್ರಿಗೇನಾದರೂ ನಂಬಿಕೆ ಇರಲಿ, ಅದಕ್ಕೂ ನನಗೂ ಏನೂ ಸಂಬಂಧ ಇಲ್ಲ, ಅದಕ್ಕೂ ಯಾರಿಗೂ ಏನೂ ಸಂಬಂಧ ಇಲ್ಲ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಎಲ್ಲ ಹೆಂಗೆ ಥಿಂಕ್ ಲೈಕ್ ಎಲ್ಲ ಹೆಂಗೆ ರಿವಾಲ್ವ್ ಆಗುತ್ತೆ ಅಂದರೆ ಒಂದೇ ಲಾ ಪ್ರಕಾರ, ಒಂದು ಲಾ ಆಫ್ ಅಸಂಪ್ಷನ್ ಪ್ರಕಾರ. ನಿಮ್ಮ ಅಸಂಪ್ಷನ್ ಸ್ವಿಚ್ ವರ್ಡ್ಸ್ ವರ್ಕ್ ಆಗುತ್ತಾ? ಆಗುತ್ತೆ. ನೀವು ಆಗುತ್ತೆ ಅಂದ್ಕೊಂಡ್ರೆ ಆಗುತ್ತೆ, ಇಲ್ಲ ಅಂತ ಅಂದ್ಕೊಂಡ್ರೆ ಇಲ್ಲ. ಓಕೆ, ಬಟ್ ನಾನು ಹೇಳೋದು ಇಷ್ಟ ಸಿಂಪಲ್. ಎಷ್ಟು ನಂಬರ್ಸ್ ಅಂತ ನೆನ್ಪಿಟ್ಕೊತೀರಾ, ಎಷ್ಟು ವರ್ಡ್ಸ್ ಅಂತ ನೆನ್ಪಿಟ್ಕೊತೀರಾ, ಎಲ್ಲೆಲ್ಲಿ ಬರ್ಕೊತೀರಾ, ಯಾವ್ಯಾವ ಕಲರ್ ಅಂತ ತೊಗೊಂಡು ಬರ್ಕೊಂಡು ಹೋಗ್ತೀರಾ, ಯಾಕೆ ಅಷ್ಟು ಕಾಂಪ್ಲಿಕೇಟ್ ಮಾಡ್ಕೊತೀರಾ? ಸಿಂಪಲ್ ಅಲ್ಲ. ಈಗ ನೀವು ತೆಳ್ಳ ಆಗಬೇಕಂತ ಅಂದರೆ ಯಾವುದೋ ಪರ್ಟಿಕ್ಯುಲರ್ ನಂಬರ್ನ ಯಾಕೆ ಬರ್ಕೊಂಡು ತೆಳ್ಳ ಆಗ್ತೀರಾ? ಜಸ್ಟ್ ಸೇ ನಾನು ತೆಳ್ಳ ಇದ್ದೀನಿ ಅಥವಾ ನಾನು ತೆಳ್ಳ ಆಗ್ತೀನಿ, ನಾನು ಇಷ್ಟು kg ಇದ್ದೀನಿ. ಫಾರ್ ಎಕ್ಸಾಂಪಲ್, ನೀವು 60 kg ಇದ್ದೀರಾ ಅಂದ್ಕೊಳ್ಳಿ, 60 kg ವೇಟ್ ಇದ್ದೀರಾ. ನೀವು 50 kg ವೇಟ್ ಆಗಬೇಕು, ತೆಳ್ಳ ಆಗಬೇಕು, ಓಕೆ, ಕಡಿಮೆ ಆಗಬೇಕು ಅಥವಾ ವೇಟ್ ಲಾಸ್ ಮಾಡ್ಕೊಬೇಕು ಅಂತ ಅಂತಿಟ್ಕೊಳ್ಳಿ. ಜಸ್ಟ್ ಸೇ ನಾನು 50 kg ಆಗ್ತೀನಿ ಅಥವಾ ನಾನು 50 kg ಇದ್ದೀನಿ, ಆರಾಮಾಗಿ 60 kgಯಿಂದ 50 kgಗೆ ಬರ್ತೀರಾ ನೀವು. ಆ್ಯಂಡ್ ಇದಕ್ಕೆ ಪ್ರೂಫ್ ಬೇಕಾ? ನಾನೇ ಇದ್ದೀನಿ. ಓಕೆ, ಆ್ಯಂಡ್ ಸೀರಿಯಸ್ಲಿ ಹೇಳ್ತೀನಿ, ನಾನು ಹೇಳಿದ ಅಫರ್ಮೇಷನ್ಸ್ ಎಷ್ಟು ನನ್ನ ತಲೆಯಲ್ಲಿ ಕೂತ್ಬಿಟ್ಟಿದೆ ಅಂದರೆ, ನಾನು ಅವಾಗ ತುಂಬ ಹೇಳ್ತಾ ಇದ್ದೆ, ನಾನು ಎಷ್ಟು ತಿಂದರೂ ದಪ್ಪ ಆಗಲ್ಲ ಅಂತ. ಸೀರಿಯಸ್ಲಿ ಹೇಳ್ತೀನಿ, ಇವಾಗ ಎಷ್ಟು ತಿಂದರೂ ನಾನು ದಪ್ಪ ಆಗ್ತಿಲ್ಲ. ನಂಗೆ ಮನೆಯಲ್ಲೇ ಬೈತಾ ಇದ್ದಾರೆ, ಎಷ್ಟು ತೆಳ್ಳ ಆಗಿದೆಯಾ ನೀನು ಅಂತ ಹೇಳಿಬಿಟ್ಟು. ಲೈಕ್ ಪ್ರತಿ ಸತಿ ನೋಡಿದಾಗೂ ತುಂಬ ತೆಳ್ಳ ಆಗ್ತಾಯಿದ್ದೀನಿ. ಬಿಕಾಸ್ ಆಫ್ ದಟ್ಸ್ ದ ಅಫರ್ಮೇಷನ್ ಪವರ್. ಒಂದು ಸತಿ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಹೋಗಿ ಕೂತ್ಕೊಳ್ತಂತ ಅಂದರೆ ಲೈಕ್ ಅದರಿಂದ ಇಂಪಾಸಿಬಲ್ ಯಾವುದೂ ಇಲ್ಲ. ಓಕೆ, ಸೊ ನನ್ನ ಬಿಲೀಫ್ ಬಂದುಬಿಟ್ಟು, ಸ್ಟ್ರಾಂಗ್ ಬಿಲೀಫ್ ಬಂದುಬಿಟ್ಟು ಏನಾಗಿದೆ, ತಿಂದರೆ ದಪ್ಪ ಆಗಲ್ಲ, ತಿಂದರೆ ತೆಳ್ಳ ಆಗ್ತಾರೆ ಅನ್ನೋದು ನನ್ನ ಬಿಲೀಫ್ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ನಾನು ಎಷ್ಟು ತಿಂದರೂ ನಾನು ಮತ್ತೆ ನಾರ್ಮಲ್ಲೇ ಇರ್ತೀನಿ ಹೊತ್ತು ದಪ್ಪ ಆಗಲ್ಲ, ಅದು ನನ್ನ ಬಿಲೀಫ್. ಓಕೆ, ಬಟ್ ನಿಮಗೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂತಹ ಒಂದು ಅಸಂಪ್ಷನ್ಸ್ ಇರುತ್ತೆ. ಅಸಂಪ್ಷನ್ ಸರಿ ಹೋಗಬೇಕು, ಎಲ್ಲ ಸರಿ ಹೋಗುತ್ತೆ. ಆ್ಯಂಡ್ ಸ್ವಿಚ್ ವರ್ಡ್ಸ್ ಬಗ್ಗೆ ನಾನೇನಾದರೂ ಹೇಳಬೇಕಂತ ಅಂದರೆ, ಪ್ರತಿ ಒಂದು ವರ್ಡ್ಸು ಕೂಡ ಸ್ವಿಚ್ ವರ್ಡ್ಸ್. ನಾನು ತೆಳ್ಳಾಗ್ತೀನಿ ಅನ್ನೋದು ಸ್ವಿಚ್ ವರ್ಡ್ಸ್. ಬಿಕಾಸ್ ಅವ್ರ ಪ್ರಕಾರ ಏನು, ಬಿಕಾಸ್ ಅವರು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿ ನೋಡಿದ್ರಲ್ಲ,
ಅವರ ಒಂದು ಇದ್ರ ಪ್ರಕಾರ. ಸೊ ಈಗ ಒಂದು ರೂಮಿಗೆ ಸ್ವಿಚ್ ಅಂತ ಇರುತ್ತೆ, ಅದನ್ನು ಆನ್ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ, ಆಫ್ ಮಾಡಿದ್ರೆ ಲೈಟ್ ಆಫ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅದ್ರ ಪ್ರಕಾರ ಹೋದರೆ ಸೊ ಜಸ್ಟ್ ಆ ಒಂದು ನಂಬರ್ಸ್ ಬರ್ಕೊಳೋದ್ರಿಂದ ಅಥವಾ ಅವ್ರು ಹೇಳೋ ಏನೋ ಒಂದು ನೇಮ್ಸ್ ಬರ್ಕೊಳೋದ್ರಿಂದ ಸೊ ಅದನ್ನು ನಾವು ಎನರ್ಜಿನ ಆ್ಯಕ್ಟಿವೇಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಅದ್ರ ಪ್ರಕಾರ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ನೋಡಿ, ನೀವು ಅದನ್ನು ಜಸ್ಟ್ ಅಫರ್ಮೇಷನ್ಸ್ನ ಹೇಳ್ಕೊಳ್ಳಿ. ನಾನು ತೆಳ್ಳಾಗ್ತೀನಿ ಅಂತ ಅಂದ್ಕೊಳ್ಳಿ. ನೀವು ತೆಳ್ಳ ಆದಂಗೆ, ಓಕೆ, ನೀವು ತೆಳ್ಳ ಆದಂಗೆ ಜಸ್ಟ್ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಇಂಪ್ರೆಸ್ ಆಗಬೇಕಷ್ಟೆ. ಓಕೆ, ನಾನು ಹೇಳೋದೇನು ಗೊತ್ತಾ, ಆ ನಂಬರ್ಸ್ ಎಷ್ಟು ಅಂತ ನೆನ್ಪಿಟ್ಕೊತೀರಾ, ಆ ಕಲರ್ಸ್ ಆ್ಯಂಡ್ ಅವ್ರು ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡ್ತಾ ಹೇಳ್ತಿದ್ರು, ಈ ಕಲರ್ಗೆ ಈ ಕಲರ್ ಯೂಸ್ ಮಾಡಬೇಕು ಅಂದರೆ ಇದಕ್ಕೆ ಫಾರ್ ಎಕ್ಸಾಂಪಲ್ ನಾನು ಕೊಡ್ತೀನಿ, ರಿಡಕ್ಷನ್ಗೆ ರೆಡ್ ನಂಬರ್ ಯೂಸ್ ಮಾಡಬೇಕು, ರೆಡ್ ಕಲರ್ ಅಂತ. ಸಪೋಸ್ ಈಗ ವೆಯ್ಟ್ ಲಾಸ್ ಆಗಬೇಕಂತ ಅಂದರೆ ಅಲ್ಲಿ ರಿಡಕ್ಷನ್ ಬರುತ್ತೆ, ಸೊ ಅಲ್ಲಿ ರೆಡ್ ಕಲರ್ನ ಯೂಸ್ ಮಾಡಿ ಈ ಒಂದು ಪರ್ಟಿಕ್ಯುಲರ್ ನಂಬರ್ನ ಲೆಫ್ಟ್ ಪಾರ್ಟ್ ಆಫ್ ದ ಬಾಡಿಯಲ್ಲಿ ಏನೋ ಬರ್ಕೊಬೇಕಂತ ಹೇಳ್ತಾ ಇದ್ರು. ಆ್ಯಂಡ್ ನನಗೆ ಕೇಳಬೇಡಿ, ನಂಬರ್ ನೆನಪಿಲ್ಲ, ಸಮಥಿಂಗ್ ಏನೋ ಹೇಳಿದ್ರು ಅವರು, ಬಿಕಾಸ್ ಅದನ್ನು ನಾನು ನೆನ್ಪಿಟ್ಕೊಳಕ್ಕೂ ಹೋಗಲ್ಲ. ಆ್ಯಂಡ್ ವೇಟ್ ಗೇನಿಗೆ ಒಂದು ನಂಬರ್ ಹೇಳಿದರು, ಆ್ಯಂಡ್ ಏನೋ ಒಂದು ಓವರಿಯನ್ ಸಿಸ್ಟಮ್ ಅಂತಿದೆ ಅದಕ್ಕೊಂದು ನಂಬರ್ ಹೇಳಿದರು. ಸೊ ಓಕೆ, ಇಟ್ಸ್ ದೇರ್ ಬಿಲೀಫ್ ಇದ್ರೇ ಅದು ವರ್ಕ್ ಆಗೋದು. ಹೇಗೆ ಗೊತ್ತಾ, ಇಟ್ಸ್ ಲೈಕ್ ಪ್ಲೇಸಿಬೋ. ಎಸ್, ಇಟ್ಸ್ ಎ ಪ್ಲೇಸಿಬೋ ಆ್ಯಂಡ್ 100% ಇಟ್ಸ್ ಎ ಪ್ಲೇಸಿಬೋ. ಆ್ಯಂಡ್ ಬಿಕಾಸ್ ಎವ್ರಿಥಿಂಗ್ ಇಸ್ ದ ಪ್ಲೇಸಿಬೋ. ಹೇಳ್ತಿದ್ದೀನಲ್ಲ, ಪ್ರತಿಯೊಂದು ಕೂಡ ಪ್ಲೇಸಿಬೋ. ಇಟ್ ವರ್ಕ್ಸ್ ಬಿಕಾಸ್ ನಿಮಗೆ ಅಸಂಪ್ಷನ್ ಇದೆ ಅದು ವರ್ಕ್ ಆಗುತ್ತೆ ಅಂತ ಅಷ್ಟೇ. ಅಲ್ಲಿ ಬೇರೆ ಏನು ಮ್ಯಾಜಿಕ್ ಇಲ್ಲ. ಲೈಫ್ ಇಸ್ ಆಲ್ ಅಬೌಟ್ ಅಸಂಪ್ಷನ್ಸ್. ಓಕೆ, ಅರ್ಥ ಆಯ್ತಾ? ಆ್ಯಂಡ್ ಇದನ್ನು ತಿಳ್ಕೊಂಡ್ರೆ ಲೈಫ್ ತುಂಬ ಈಸಿ ಆಗುತ್ತೆ. ಸಿಂಪಲ್ ವೇಯಲ್ಲಿ ಮ್ಯಾನಿಫೆಸ್ಟ್ ಮಾಡಿ. ತೆಳ್ಳ ಇದ್ದೀನಿ ಅಂದ್ಕೊಳ್ಳಿ, ದಪ್ಪ ಇದ್ದೀನಿ ಅಂದ್ಕೊಳ್ಳಿ, ಹೈಟ್ ಆಗಬೇಕಾ ನಾನು ಹೈಟ್ ಇದ್ದೀನಿ ಅಂದ್ಕೊಳ್ಳಿ. ಎಷ್ಟು ಹೈಟ್ ಆಗಬೇಕು? ಎಕ್ಸಾಕ್ಟ್ ಹೈಟ್. ಈಗ 6.3 ಹೈಟ್ ಆಗಬೇಕು ನಮ್ಮ ದರ್ಶನ್ ಸರ್ ಥರ ಅಂತಂದರೆ ಜಸ್ಟೇ ನಾನು 6.3 ಅಡಿ ಇದ್ದೀನಿ ಅಂತ, ಲೈಕ್ 6.3 ಹೈಟ್ ಇದ್ದೀನಿ. ಯಾಕೆ ಅದಕ್ಕೆ ಅಂತ ಒಂದು ಪರ್ಟಿಕ್ಯುಲರ್ ಆಗಿ ಸ್ಪಿಚ್ ವರ್ಡ್ ಬರ್ಕೊಳೋದು ಅಥವಾ ನಂಬರ್ಸ್ನ ಬರ್ಕೊಳೋದು ಮಾಡ್ತೀರಾ? ಇಟ್ಸ್ ಜಸ್ಟ್ ಡೈರೆಕ್ಟ್ ವೇಯಲ್ಲಿ ಮ್ಯಾನಿಫೆಸ್ಟ್ ಮಾಡಿ ಅಲ್ಲ. ಅದನ್ನು ಹೇಳ್ಕೊಂಡು ಅದು ನಮಗೆ ಸಿಗುತ್ತೆ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ, ಇಟ್ಸ್ ನಾಟ್ ಅಬೌಟ್ ಲಿಮಿಟಿಂಗ್ ಬಿಲೀಫ್ಸ್. ಈಗ ಏನೋ ಬೇಕಂತ ಅಂದರೆ ಅದು ನಮಗೆ ಬೇಕು ಅಂತಂದರೆ ಅದು ನಿಮ್ಮ ಹತ್ರ ಇದೆ ಅಂತ ಥಿಂಕ್ ಮಾಡಿ. ಇದೆ ಅಂತ ಥಿಂಕ್ ಮಾಡಿದ್ರೆ ನಿಮ್ಮ ಹತ್ರ ಬರುತ್ತೆ, ಇಲ್ಲ ಅಂತ ಥಿಂಕ್ ಮಾಡಿದ್ರೆ ಇಲ್ಲ. ಸೊ ಐ ಥಿಂಕ್ ದಿಸ್ ಈಸ್ ಆಲ್ ಅಬೌಟ್ ಸ್ವಿಚ್ ವರ್ಡ್ಸ್ ಬಗ್ಗೆ. ಇನ್ನೂ ಜಾಸ್ತಿ ಹೇಳೋಕ್ಕೆ ಇನ್ನೇನೂ ಇಲ್ಲ. ಎಸ್, ಅದರಲ್ಲಿ ತುಂಬ ನಂಬರ್ಸ್ ಯೂಸ್ ಮಾಡ್ತಾರೆ, ತುಂಬ ಕಲರ್ಸ್ನ ಯೂಸ್ ಮಾಡಿಲ್ಲ ಇದು ಮಾಡ್ತಾರೆ. ಆ್ಯಂಡ್ ಪರ್ಸ್ನಲಿ ಹೇಳ್ತೀನಿ, ಐ ಡೋಂಟ್ ನೋಡಿ, ನಾವು ಏನು ಮೀನಿಂಗ್ ಅಸೈನ್ ಮಾಡ್ತೀವೋ ಅದು. ಈಗ ಅವರು ನಂಬರ್ಸ್ನ ಒಂದು ಸ್ವಿಚ್ ವರ್ಡ್ಸ್ ಥರ ನೋಡ್ತಾರೆ, ನಾನು ನಂಬರ್ನ ನಾರ್ಮಲಾಗಿ ನಂಬರ್ ಥರನೇ ನೋಡ್ತೀನಿ. ಸೊ ಯಾರು ನಂಬರ್ಗೂ ಪವರ್ ಇದೆ, ಅದು ಕೂಡ ಏನೋ ಒಂದು ಮಿರಾಕಲ್ ಮಾಡುತ್ತೆ ಅಂತ ಅಂದ್ಕೊಂಡು ಆ ನಂಬರ್ಸ್ನ ಯೂಸ್ ಮಾಡಿದ್ರೆ ಅವ್ರಿಗೆ ಅದು ಮಿರಾಕಲ್ ಮಾಡುತ್ತೆ. ಆ ನಂಬರ್ನೇ ನಾನು ಸೇಮ್ ಅದಕ್ಕೇನು ಪವರ್ ಇಲ್ಲ ಅಂತ ನೋಡಿಬಿಟ್ಟು ಆ ನಂಬರಿಂದ ನನಗೇನೂ ಆಗಲ್ಲ ಅಂತ ಅಂದ್ಕೊಂಡ್ರೆ ನನಗೇನೂ ಆಗಲ್ಲ. ಇಟ್ಸ್ ಜಸ್ಟ್ ಅಸಂಪ್ಷನ್ ಅಷ್ಟೇ. ಎಲ್ಲೇ ಹೋದರೂ ಮತ್ತೆ ಬರೋದು ಅಸಂಪ್ಷನಿಗೆ ಬರೋದು. ಆ್ಯಂಡ್ ಇನ್ನೊಂದು ಥಿಂಗ್, ಮತ್ತೆ ನೆಕ್ಸ್ಟ್ ವಿಡಿಯೋ ನೋಡ್ತಾ ಇದ್ದೆ, ಅದರಲ್ಲಿ ಹೇಳ್ತಾ ಇದ್ರು ಈ ಬೇ ಲೀಫ್ ಇರುತ್ತಲ್ಲ, ಅಂದರೆ ಪಲಾವ್ಗೆ ಹಾಕ್ತಾರಲ್ಲ ಆ ಎಲೆ ತೊಗೊಂಡು ಅವರು ಮನೆಗೆ ಹೇಳಿದ್ದು, ನನಗೆ ನಂಬರ್ ನೆನಪಿಲ್ಲ, 1188 ಅಂತಾನು 1178 ಅಂತಾನು ಎಷ್ಟು ಹೇಳಿದರು. ಬೇಡ, ತಪ್ಪು ಹೇಳೋದೇ ಬೇಡವೇ ಬೇಡ. ಓಕೆ, ಎಷ್ಟೋ ನಂಬರ್ ಬರೆಯೋಕ್ಕೆ ಹೇಳಿದ್ರು, ಬರೆದ್ಬಿಟ್ಟು ಕೆಳಗಡೆ ಮನಿ ಅಂತ ಬರೆದ್ಬಿಟ್ಟು ಅದನ್ನು ಸುಟ್ಟರೆ ನಿಮಗೆ ಮನಿ ಅಟ್ರಾಕ್ಟ್ ಆಗುತ್ತೆ ಅಂತ ಹೇಳಿದ್ರು. ನಾನು ಹೇಳೋದು, ಕೊಂಕಣ ಸುತ್ಕೊಂಡು ಮೈಲಾರಕ್ಕೆ ಯಾಕೆ ಬರ್ತೀರಾ? ಡೈರೆಕ್ಟ್ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಿ ಅಂತ. ಅರ್ಥ ಆಯ್ತಾ? ಜಸ್ಟ್ ಮನಿ ಬೇಕಾ? ಮನಿ ಬಗ್ಗೆ ನಿಮಗೇನು ಥಾಟ್ ಇದೆ? ಮನಿ ನನ್ನ ಹತ್ರ ಇಲ್ಲ ಅಂತಿದೆ ಅಷ್ಟೇ. ಅಂದರೆ ಮನಿ ನನ್ನ ಹತ್ರ ಇಲ್ಲ, ಅದಕ್ಕೆ ಅಸೋಸಿಯೇಟೆಡ್ ಆಗಿರೋ ಥಾಟ್ಸ್ ಏನು? ಮನಿ ನಿಮ್ಮ ಹತ್ರ ಇಲ್ಲ ಅನ್ನೋಕ್ಕೆ ಅಸೋಸಿಯೇಟೆಡ್ ಆಗಿರೋ ಥಾಟ್ಸ್ ಏನು ನಿಮಗೆ? ದುಡ್ಡು ನನ್ನ ಹತ್ರ ಇಲ್ಲ, ದುಡ್ಡು ನನಗೆ ಸಿಗೋದು ಕಷ್ಟ, ದುಡ್ಡು ಅರ್ನ್ ಮಾಡೋದು ಕಷ್ಟ, ಯಾರು ನನಗೆ ದುಡ್ಡು ಕೊಡ್ತಾರೆ, ನಾನು ಹುಡ್ದಾಗಿಂದ ಬಡವ, ನನಗೆ ಯಾರು ನನ್ನ ಹತ್ರ ದುಡ್ಡೇ ಇರಲ್ಲ, ಒಂದೊಂದು ರೂಪಿ ಅರ್ನ್ ಮಾಡೋಕ್ಕೂ ಕಷ್ಟಪಡಬೇಕು ಅನ್ನೋ ಒಂದು ಥಾಟ್ ಇದ್ದಾಗ ಅಫ್ಕೋರ್ಸ್ ಅದೇ ನಿಮ್ಮ ರಿಯಾಲಿಟಿಯಲ್ಲಿ ಆಗುತ್ತೆ. ಸಪೋಸ್ ಇಲ್ಲ, ದುಡ್ಡು ನನಗೆ ತುಂಬ ಈಸಿ, ನಾನು ಎಲ್ಲೇ ಹೋದರೂ ದುಡ್ಡು ನನ್ನ ಹತ್ರ ಇರುತ್ತೆ, ದುಡ್ಡು ನನ್ನ ಹುಡ್ಕೊಂಬರುತ್ತೆ, ಈ ಥರ ಹೇಳ್ತಿದ್ರೆ ದುಡ್ಡು ನಿಮ್ಮನ್ನು ಹುಡ್ಕೊಂಬರುತ್ತೆ. ಅರ್ಥ ಆಯ್ತಾ? ಆ್ಯಂಡ್ ದರ್ ಸೋ ಮೆನಿ ಥಿಂಗ್ಸ್. ಈಗ ಏನು ಮಾಡ್ತಿದ್ದಾರೆ ಅಂದರೆ, ಐ ಡೋಂಟ್ ನೋ ಕಾನ್ಸೆಪ್ಟ್ ಇದೆ ಅಂತ ಮಿಕ್ಸಪ್ ಮಾಡ್ತಾರೋ ಅಥವಾ ಅವ್ರ ಬಿಲೀಫ್ಸು ಅದೇನೇ ಆಗಿರಲಿ, ಅಟ್ ದ ಎಂಡ್ ಆಫ್ ದ ಡೇ ಲೈಕ್
ನಂಗೆ ಗೊತ್ತಿಲ್ಲ. ಬಟ್ ನಾನು ಇಲ್ಲಿ ಇರೋದು ಮ್ಯಾನಿಫೆಸ್ಟೇಷನ್ನ ಸಿಂಪ್ಲಿಫೈ ಮಾಡೋಕ್ಕೆ, ಈಸಿ ಮಾಡೋಕ್ಕೆ, ಇರೋದನ್ನ ಇದ್ದಂಗೆ ಹೇಳೋಕ್ಕೆ. ಮ್ಯಾನಿಫೆಸ್ಟೇಷನ್ ಅಂದರೆ ಅದ್ಯಾವುದೂ ಅಲ್ಲ. ಆ್ಯಂಡ್ ಆ ಥರ ಮ್ಯಾನಿಫೆಸ್ಟೇಷನ್ನ ನಾನು ಇತ್ತೀಚೆಗೆ ಬಿಕಾಸ್ ನಾನು ನೋಡಲೇಬೇಕು ಏನು ಮಾಡಿದ್ದಾರೆ ವೀಡಿಯೋಸ್ ಅಂತ ಹೇಳ್ಬಿಟ್ಟು ನೋಡಿದ್ದು. ಒಂದು ವಿಡಿಯೋ ನೋಡೇ ನನಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು ಪೂರ್ತಿ. ಯಾಕಂದರೆ ನಾನು ಅದಕ್ಕೆ ಎಕ್ಸ್ಪೋಸೇ ಆಗಿಲ್ಲ. ನನ್ನ ಪ್ರಕಾರ ಮ್ಯಾನಿಫೆಸ್ಟೇಷನ್ ಡೆಫಿನೇಷನ್ನೇ ಅದು ಯಾವುದೂ ಅಲ್ಲ. ಸೊ ಅದಕ್ಕೆ ಎಕ್ಸ್ಪೋಸ್ ಆದಾಗ ಸೀರಿಯಸ್ಲಿ ಒಂಥರ ಅನಿಸ್ತು, ಏನಿದು, ಏನು ಹೇಳ್ತಿದ್ದಾರೆ ಇವರು ಅಂತ ಹೇಳ್ಬಿಟ್ಟು. ಬಟ್ ಎಕ್ಸ್ಪೋಸ್ ಆಗಿರೋರಿಗೆ ಅದೇನು ಅನಿಸಲ್ಲ. ಆಫ್ಕೋರ್ಸ್ ಎಕ್ಸ್ಪೋಸ್ ಆಗಿರೋರಿಗೆ ನಾನು ಹೇಳೋದು ವಿಚಿತ್ರ ಅನಿಸ್ತಿರತ್ತೆ ಅಷ್ಟೇ, ಇನ್ನೇನೂ ಇಲ್ಲ. ಬಟ್ ಥಿಂಕ್ ಆಫ್ ದ ವೇ, ನಿಮಗೆ ನೋಡಿ ಅಟ್ ದ ಎಂಡ್ ಆಫ್ ದ ಡೇ ನಿಮ್ಗೆ ರಿಸಲ್ಟ್ ಸಿಗಬೇಕು. ಏನಾದರೂ ಮಾಡ್ಕೊಳ್ಳಿ, ಹೆಂಗಾದರೂ ರಿಸಲ್ಟ್ಸ್ ಬರ್ಸ್ಕೊಳ್ಳಿ, ಅದು ನಿಮ್ಗಿಷ್ಟ. ಬಟ್ ನಾನು ಲಿಮಿಟ್ಸ್ ಅಂತ ಹೇಳೋದಷ್ಟೇ ನನ್ನ ಕೆಲಸ. ಅದನ್ನು ನಾನು ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನು ಮುಂದಕ್ಕೆ ಬಿಟ್ಟಿದ್ದು ನಿಮಗೆ ಇಷ್ಟ ಇದ್ದರೆ ಹೋಗಿ ಫಾಲೋ ಮಾಡಿ, ಅಪ್ಲೈ ಮಾಡ್ಕೊಳ್ಳಿ, ಲೈಫ್ ಚೆನ್ನಾಗಿ ಮಾಡ್ಕೊಳ್ಳಿ. ವಾಟ್ ಅಟ್ ದ ಎಂಡ್ ಆಫ್ ದ ಡೇ ಮ್ಯಾನಿಫೆಸ್ಟ್ ಮಾಡಬೇಕು ಅಷ್ಟೇ. ಹೆಂಗೆ ಹೋದರೆ ಏನು ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋ ಥರ ಇದ್ದರೆ ಹೋಗಿ ಫಾಲೋ ಮಾಡ್ಕೊಳ್ಳಿ. ಬಟ್ ಇಲ್ಲ, ಶುಡ್ ನನಗೇನು ಅನ್ಸೋದಂದರೆ ಈಸಿ ಮಾಡ್ಕೊಂಡು ಹೋಗಬೇಕು. ಯಾಕೆ ಇಷ್ಟು ಕಾಂಪ್ಲಿಕೇಟ್ ಮಾಡ್ಕೊಬೇಕು, ಯಾಕೆ? ಆ್ಯಂಡ್ ಇನ್ನೊಂದು ಏನಂತಂದರೆ ಅದು ಹೆಂಗೆ ಹೋಗ್ತಾ ಫೀಲ್ ಆಗುತ್ತೆ ಅಂತ ಅಂದರೆ ವಿ ಆರ್ ಡೂಯಿಂಗ್ ಸಮ್ ರಿಚುವಲ್ಸ್, ಯಾವುದೋ ಒಂದು ರಿಚುವಲ್ಸ್ ಮಾಡ್ತಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಆ್ಯಂಡ್ ಇನ್ನೊಂದು ದೇ ಕಾಲ್ ಮಂತ್ರಾಸ್ ಆಸ್ ಎ ಸ್ವಿಚ್ ವರ್ಡ್ಸ್. ಬಟ್ ಲೆಟ್ ಮೀ ನೀನೊಂದು ಹೇಳಿದ್ರು ಅವರು ಅಫರ್ಮೇಷನ್ಸ್ ವರ್ಕ್ ಆಗಲ್ಲ ಅಂತ ಹೇಳಿದಾಗ ನನಗೆ ಇಮಿಡಿಯೇಟಾಗಿ ಒಂದು ಥಾಟ್ ಫ್ಲ್ಯಾಶ್ ಆಯಿತು. ದೆನ್ ಅವರೇ ಹೇಳ್ತಾ ಇದ್ರು ಅಲ್ಲಿ ವಿಡಿಯೋದಲ್ಲಿ ಮಂತ್ರಾಸ್ ವರ್ಕ್ ಆಗುತ್ತೆ, ಮಂತ್ರಾಸು ಕೂಡ ಸ್ವಿಚ್ ವರ್ಡ್ಸ್ ಅಂತ. ಅದಕ್ಕೆ ನನಗೆ ಸಡನ್ ಆಗಿ ನೆನಪಾಯಿತು, ನಾನು ಒಂದು ವಿಡಿಯೋ ಮಾಡಿದ್ದೀನಿ ಮಂತ್ರಾಸ್ ಅಂದರೆ ಏನು ಅಂತ. ಅದನ್ನು ನೋಡಿದಿರೋ ಇಲ್ಲ ನನಗೆ ಗೊತ್ತಿಲ್ಲ. ಬಟ್ ನೋಡಿಲ್ಲ ಅಂತಂದರೆ ಜಸ್ಟ್ ಸರ್ಚ್ ಮಾಡಿ ಸಿಗುತ್ತೆ ನಿಮಗೆ. ಮಂತ್ರಾಸ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ನಮ್ಮ ಮಂತ್ರಗಳಿದೆಯಲ್ಲ ಅದೆಲ್ಲ ಸಂಸ್ಕೃತದಲ್ಲಿ ಬರ್ತಿದ್ದಾರೆ. ಓಕೆ, ಸಂಸ್ಕೃತದಲ್ಲಿ ಬರ್ತಿದ್ದಾರೆ. ಆದರೆ ಅದ್ರ ಅರ್ಥನ ಟ್ರಾನ್ಸ್ಲೇಟ್ ಮಾಡಿ ನೋಡಿದಾಗ ನೀವು ಯಾವ ಒಂದು ದೇವ್ರಿರ್ತಾರೋ, ಇವಾಗ ಫಾರ್ ಎಕ್ಸಾಂಪಲ್ ಶಿವಂಗೆ ನೀವು ಮಂತ್ರ ಹೇಳ್ತಿದ್ದೀರಾ ಅಂತ ಅಂದರೆ ಅದರಲ್ಲಿ ಏನು ಮಂತ್ರ ಇರುತ್ತೆ? ಶಿವಂಗೆ ನೀವು ಹೊಗಳುತ್ತಾ ಇದ್ದೀರಾ, ವರ್ಣನೆ ಮಾಡ್ತಿದ್ದೀರಾ, ಅವರ ಒಂದು ಬೇರೆ ಒಂದು ಅವತಾರಗಳನ್ನ ನೀವು ಇನ್ವೋಕ್ ಮಾಡ್ತಾ ಇದ್ದೀರಾ, ಮತ್ತು ಅವರಿಗೆ ಬ್ಲೆಸ್ಸಿಂಗ್ಸ್ನ ಕೇಳ್ತಾ ಇದ್ದೀರಾ, ಲೈಫ್ನ ಚೆನ್ನಾಗಿಟ್ಟಿರು ಅಂತ ಬೇಡ್ಕೊಳ್ತಿದ್ದೀರಾ. ಜಸ್ಟ್ ಅದ್ರ ಮೀನಿಂಗೇ ಬರೋದು. ಅಂದರೆ ನನ್ನ ಲೈಫ್ನ ಚೆನ್ನಾಗಿಟ್ಟಿರು, ನನ್ನನ್ನು ಚೆನ್ನಾಗಿಟ್ಟಿರು, ಒಳ್ಳೇದು ಮಾಡು, ಈ ಥರ ಏನಾದರೂ. ಈಗ ಫಾರ್ ಎಕ್ಸಾಂಪಲ್ ಸರಸ್ವತಿ, ಗಣಪತಿ ಇವರನ್ನೆಲ್ಲ ತೊಗೊಂಡ್ರೆ ಇವರ ಒಂದು ಮಂತ್ರಗಳನ್ನ ನಾವು ಚಾಂಟ್ ಮಾಡ್ತಿದ್ದೀವಿ ಅಂತ ಅಂದರೆ, ಸೊ ಇವಾಗ ಗಣಪತಿನ ನಾವೇನಕ್ಕೆ ಬೇಡ್ಕೊಳ್ತೀವಿ ಅಂತ ಅಂದರೆ, ಅಥವಾ ಏನಕ್ಕೆ ಚಾಂಟ್ ಮಾಡ್ತೀವಿ ಗಣಪತಿ ಮಂತ್ರನ ಅಂತ ಅಂದರೆ, ಅಬ್ಸ್ಟಿಕಲ್ಸ್ ಅಂದರೆ ನನ್ನ ಕೆಲಸದಲ್ಲಿ ಏನಾದರೂ ಅಡೆತಡೆ ಬರುತ್ತೆ ಅಂತಂದರೆ ಅದರಿಂದ ನನ್ನನ್ನು ಪಾರು ಮಾಡು, ಬಚಾವ್ ಮಾಡು, ನನ್ನ ಕಾಪಾಡು. ಹಾಗೆ ಆ ಗಣಪತಿಗೆ ಒಂದಿಷ್ಟು ಬೇರೆ ಥರ ನೇಮ್ಗಳನ್ನ ನಾವು, ಅಂದರೆ ಬೇರೆ ತುಂಬ ಅವತಾರಗಳಿದೆ, ಅದರಲ್ಲಿ ಎಷ್ಟು ನೇಮ್ಸ್ಗಳಿರುತ್ತೋ ಅದನ್ನು ಕರೀತಾ ಹೋಗ್ತೀವಿ. ಒಂದು ಸೇಮ್ ಸರಸ್ವತಿಗೆ ಅಂತ ಅಂದರೆ ನಾವು ಏನು ಮಾಡ್ತೀವಿ, ಸರಸ್ವತಿಗೆ ಬ್ಲೆಸ್ಸಿಂಗ್ಸ್ನ ಅಂದರೆ ಬ್ಲೆಸ್ಸಿಂಗ್ಸ್ನ ಕೇಳ್ಕೊತೀವಿ. ದೆನ್ ನನಗೆ ಓದೋಕ್ಕೆ ಬುದ್ಧಿ ಕೊಡು, ವಿದ್ಯೆ ಕೊಡು, ನನಗೆ ಕಾನ್ಸಂಟ್ರೇಷನ್ ಇರೋ ಥರ ಮಾಡು, ಫೋಕಸ್ ಇರೋ ಥರ ಮಾಡು. ಈ ಥರ ಶ್ಲೋಕಾಸ್ ಮೀನಿಂಗ್ ಬೇಕಿದ್ರೆ ನೋಡಿ, ನೀವು ಹೋಗಿ ಶ್ಲೋಕಾಸ್ ಮೀನಿಂಗ್ನ ನೋಡಿ. ಶ್ಲೋಕಾಸ್ ಮೀನಿಂಗ್ ಅದೇ ಇರುತ್ತೆ, ನನಗೆ ವಿದ್ಯೆನ ಕೊಡು ಅಂದರೆ ನೀವು ಬೇಡ್ತಾ ಇರೋದು, ಯು ಆರ್ ರಿಕ್ವೆಸ್ಟಿಂಗ್. ಓಕೆ, ಅದನ್ನೇ ನೀವು ಮಾಡ್ತಾ ಇದ್ದೀರಾ. ಈವನ್ ಲಕ್ಷ್ಮೀ ದೇವಿಗೆ ಹೋಗಿ ಲಕ್ಷ್ಮೀ ಮಂತ್ರ ಅದನ್ನ ಹೇಳ್ಕೊಳ್ಳಿ, ದ ಸೇಮ್ ಥಿಂಗ್. ಓಕೆ, ಸೇಮ್, ದ ಲೀಸ್ಟ್ ಗೋಸ್ ಆನ್. ಎಲ್ಲ ದೇವರಿಗೂ ಒಂದೊಂದು ಮಂತ್ರಗಳಿದೆ. ಆ್ಯಂಡ್ ಆ ಮಂತ್ರಗಳಲ್ಲಿ ನೀವು ಆ ಪರ್ಟಿಕ್ಯುಲರ್ ಚಾಂಟಿಂಗ್ಸ್ನ ಮಾಡ್ತಿರ್ತೀರ. ದೇ ಕಾಲ್ ಇಟ್ ಆಸ್ ಮಂತ್ರ ಅಂತ ಕರೀತಾರೆ. ಬಟ್ ದೇ ಆರ್ ಆಲ್ಸೋ ಅಫರ್ಮೇಷನ್ಸ್ ಅಲ್ವಾ? ಓಕೆ, ಇಲ್ಲ ಅಂತ ಅನ್ಬಿಡಿ, ನನಗೆ ಅಫರ್ಮೇಷನ್ಸ್ ಅಲ್ವಾ. ಸೊ ಅವ್ರು ಹೇಳಿದರು ಅಫರ್ಮೇಷನ್ಸ್ ವರ್ಕ್ ಆಗಲ್ಲ ಅಂತ. ದೆನ್ ಮಂತ್ರಸ್ ಹೆಂಗೆ ವರ್ಕ್ ಆಗುತ್ತೆ? ಸೀರಿಯಸ್ಲಿ ಮಂತ್ರಸ್ ವರ್ಕ್ ಆಗುತ್ತೆ. ಸೀರಿಯಸ್ಲಿ ನೀವು ಮಂತ್ರನ ಚಾಂಟ್ ಮಾಡಿ ಅದ್ರ ಪವರ್ ನಿಮಗೆ ಗೊತ್ತಾಗುತ್ತೆ. ಬಿಕಾಸ್ ನಾನು ಚಾಂಟ್ ಮಾಡ್ತಿದ್ದಾಗ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ್ಯಂಡ್ ವೈ ಅದು ಯಾಕೆ ನಿಮಗೆ ಇದಾಗುತ್ತೆ ಅಂತ ಅಂದರೆ, ಬಿಕಾಸ್ ಆಫ್ ಆ ಒಂದು ಥಾಟ್. ಇವನ್ ನಿಮಗೆ ಸಂಸ್ಕೃತ ಅರ್ಥ ಆಗಲ್ಲ ಅಂತ ಅಂದರು, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆಲ್ಲನೂ ಅರ್ಥ ಆಗುತ್ತೆ ಅದಕ್ಕೆ. ಆ್ಯಂಡ್ ಇನ್ನೊಂದು ಹೇಳ್ತಿರ್ತಾರೆ, ಕೇಳಿರ್ತೀರ ನೀವು, ಯಾವ್ದಾದ್ರು ಒಂದು ಶ್ಲೋಕನ ಹೇಳಬೇಕಾದ್ರೆ, ಮಂತ್ರಗಳನ್ನ ಹೇಳ್ಕೊತಿರ್ಬೇಕಾದ್ರೆ ಅದರ ಅರ್ಥನ ತಿಳ್ಕೊಂಡು ಹೇಳಿ, ಅದ್ರ ಬೆನಿಫಿಟ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಇದಕ್ಕೆ. ಅರ್ಥ ಆಯಿತಾ? ಸೊ ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಸಿಕ್ಕಿದ್ರೆ ನನಗೆ ತಿಳಿಸಿ, ನಿಮಗೆ ಈ ವಿಡಿಯೋದಿಂದ ಕ್ಲಾರಿಟಿ ಸಿಕ್ಕಿದೆ ಅಂತ. ಇನ್ನೊಂದು ವಿಷಯ ಏನಂತ ಅಂದರೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗಿಲ್ಲ. ನಿಜವಾಗ್ಲೂ ಇನ್ನೂ ತುಂಬ ಇದೆ ವಿಡಿಯೋಸಲ್ಲಿ ಹೇಳೋದು.
ನಿನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಐ ನೋ ತುಂಬ ಜನ ಸ್ವಿಚ್ ವರ್ಡ್ಸ್ನ ಅದನ್ನೆಲ್ಲ ಫಾಲೋ ಮಾಡೋರು ಇದ್ದೀರಾ ಅಂತ. ಸೊ ಅದಕ್ಕೋಸ್ಕರ ಐ ಜಸ್ಟ್ ವಾಂಟ್ ಟು ಸೇ ಯಾವ್ದು ಹೆಂಗಿದೆನೋ ಹಂಗೆ ಹೇಳಬೇಕು. ತುಂಬ ಹೇಳೋಕ್ಕೋದ್ರೆ ಯಾಕೆ ಹಿಂಗೆ ಹೇಳ್ತೀರಾ ಅಂತ ಬರ್ತೀರಾ. ನನಗದೆಲ್ಲ ಬೇಡ. ಓಕೆ, ನಾನು ಹೇಳೋದನ್ನ ಹೇಳ್ತಿದ್ದೀನಿ. ಸುಮ್ಮನೆ ಅದನ್ನೆಲ್ಲ ತೊಗೊಂಡು ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಜರ್ನಿನ ಕಾಂಪ್ಲಿಕೇಟ್ ಮಾಡೋ ಬದಲು ಆ್ಯಂಡ್ ಅದನ್ನು ಯಾವುದೋ ಒಂದು ಏನೋ ಪೂಜೆ ಮಾಟ ಮಂತ್ರ, ಬಿಕಾಸ್ ತುಂಬ ಜನಕ್ಕೆ ಹೊರಗಡೆ ಕನ್ಸೆಪ್ಷನ್ ಇದೆ ಅಪ್ಪ, ಲೈಕ್ ಮಾಟ ಮಂತ್ರ ಏನೋ ಸಮಥಿಂಗ್ ಮ್ಯಾಜಿಕ್ ಅಂತ ಎಲ್ಲ ಇದೆ. ಅವ್ರದ್ದೆಲ್ಲ ಅವ್ರ ಮೈಂಡಿಂದ ನಾನು ತೆಗ್ದಾಕೋಕ್ಕಾಗಲ್ಲ ಬಿಡಿ. ನೋಡಿ, ಇಷ್ಟೇ, ಅಫರ್ಮ್ ಮಾಡಿ, ರಿಸೀವ್ ಮಾಡಿ, ಬಿಲೀವ್ ಮಾಡಿ ಅಷ್ಟೇ. ಅಂದರೆ ಫಸ್ಟು ಅಫರ್ಮೇಷನ್ಸ್ ಹೇಳ್ಕೊಡಿ. ಓಕೆ, ನಿಮ್ಗೇನು ಡಿಸೈರ್ ಬೇಕು ಅಫರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೀವು ಒನ್ಸ್ ಅಫರ್ಮ್ ಮಾಡ್ತಾ ಹೋದರೆ ನಿಮಗೆ ಅದು ರಿಯಾಲಿಟಿ ಆಗುತ್ತೆ. ಆಗಾದಮೇಲೆ ನಂಬಿ, ಫಸ್ಟೇ ನಂಬಿ ಅಂತ ಯಾರು ನಿಮ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ? ಫಸ್ಟ್ ನಂಬಿಕೆ ಅಂತ ನಾನು ಹೇಳಲ್ಲ. ನಂಬಲಿಲ್ಲ ಅಂದರೂ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ, ಅದನ್ನಷ್ಟೇ ನಾನು ನಿಮಗೆ ಹೇಳೋದು. ಅಟ್ ದ ಎಂಡ್ ಆಫ್ ದ ಡೇ ನೀವು ನಂಬಲಿಲ್ಲ ಅಂದರೂ ಮ್ಯಾನಿಫೆಸ್ಟ್ ಮಾಡ್ತೀರಾ. ನಿಮಗೆ ಬೇಕಾಗಿರೋದು ಅಫರ್ಮೇಷನ್ಸ್. ಆ ಅಫರ್ಮೇಷನ್ಸ್ನ ರಿಪೀಟ್ ಮಾಡಿ ಕನ್ಸಿಸ್ಟೆಂಟಾಗಿ, ಕರೆಕ್ಟಾಗಿ ಮೈಂಡ್ಸೆಟ್ ಮೇಂಟೈನ್ ಮಾಡಿಕೊಂಡು ರಿಪೀಟೆಡ್ ಆಗಿ ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ. ಆಗ ಅದು ರಿಯಾಲಿಟಿ ಆಗುತ್ತೆ. ದೆನ್ ಅದನ್ನು ನೀವು ನಂಬ್ತೀರಾ. ನಾನೇ ಸುಳ್ಳು ಅಂದರೂ ನೀವು ನಂಬ್ತೀರಾ ಅಷ್ಟೇ. ಅಫ್ಕೋರ್ಸ್ ದೇರ್ ಇಸ್ ಅ ಲಾಟ್ ಆಫ್ ರೂಟ್ಸ್ ಟು ಯುವರ್ ಡೆಸ್ಟಿನೇಷನ್. ನಿಮ್ಮ ಡೆಸ್ಟಿನೇಷನ್ ತಲುಪೋದಕ್ಕೆ ತುಂಬ ರೂಟ್ಸ್ ಇದೆ. ಆದ್ರೂ ಈಸಿ ರೂಟ್ ಚೂಸ್ ಮಾಡಿ ಅಂದರೆ ಇಲ್ಲ, ನಾನು ಈಸಿ ರೂಟ್ ಚೂಸ್ ಮಾಡಲ್ಲ, ನನಗೆ ಕಷ್ಟದ ರೂಟೇ ಬೇಕು ಅಂತ ಹೋಗೋರಿಗೆ ನಾನೇನು ಹೇಳೋದು.